ಇದ್ದದ್ದು ಯಾವಾಗಲೂ ಹೋಗೋದಿಲ್ಲ, ಇಲ್ಲದ್ದು ಬರುವುದಿಲ್ಲ. ಇಲ್ಲ ಇಲ್ಲ, ಅದು ಇದ್ದಂಗೆ ತೋರ್ತೈತಿ ಅಂದ್ರು ಭ್ರಾಂತಿಯಿಂದ ನಿನಗೆ ತೋರ್ತೈತಿ. ಕಪ್ಪಿ ಚಿಪ್ಪಿನೆಲ್ಲ ಬಿಳಿ ತೋರ್ತೈತಿ ಅಂದ್ರು ಅದಕ್ಕೆ ಇರುವಿಕೆ ಐತಿ. ಇಲ್ಲ, ಹಂಗೆ ನಿಂದೆ ಇದು ಜಗತ್ತು ತೋರ್ತೈತಿ ಅಂದ್ರು ಇದಕ್ಕೆ ಇರುವಿಕೆ ಇಲ್ಲ. ಇದು ಇದ್ದದ್ದ ಜರ ಆದ್ರೆ ಇದನ್ನು ಯಾವುದೇ ಜ್ಞಾನದಿಂದ ತೆಗೆದಾಕಿದ್ದಿಲ್ಲ. ಹಗ್ಗದಲ್ಲಿ ಹಾವು ಜರ ಇದ್ದಿದ್ರೆ ಹಗ್ಗ ತಿಳುವಳಿಕೆ ಮಾಡ್ಕೊಂಡು ಕೂಲಿ ಅದು ಹೋಗ್ಬಾರ್ದಾಗಿತ್ತು. ಇದ್ದದ್ದ ಜರ ಆಗಿದ್ರೆ ಇಲ್ಲ ಇಲ್ಲ, ಅದು ಹಾವಿನಂಗೆ ತೋರ್ತೈತಿ. ಹಂಗೆ ನಿನ್ನಲ್ಲಿ ಇದು ಜಗತ್ತು ತೋರ್ತೈತಿ ಅಂದ್ರು ಇದು ಅಸ್ತಿತ್ವ ಇಲ್ಲ. ಕಪ್ಪಿ ಚಿಪ್ಪಿನಲ್ಲಿ ಬೆಳೆ ತೋರಿದಂಗೆ, ಹಗ್ಗದಲ್ಲಿ ಹಾವು ತೋರಿದಂಗೆ ನಿನ್ನಲ್ಲಿ ಇದು ತೋರಿತಿ. ಅದು ಹಗ್ಗ ತಿಳುವಳಿಕೆ ಮಾಡ್ಕೊಳ್ಳಿ ಹಾವು ಎಲ್ಲಿ ಹೋತಂದ್ರೆ ಹಗ್ಗನ ಆತ. ಹಗ್ಗ ತಿಳುವಳಿಕೆ ಇಲ್ಲದಕ್ಕೆ ಅದು ತೋರ್ತೈತಿ. ಹಂಗೆ ನೀನು ಯಥಾರ್ಥ ನೀ ಯಾರದೇನು ಗೊತ್ತಿಲ್ಲದಕ್ಕೆ ಇದು ಜಗತ್ತು ತೋರ್ತೈತಿ. ಅಜ್ಞಾನದ ನಿಂದ ನೀನು ಗೊತ್ತಾರ ಜಗತ್ತು ಎಲ್ಲಿ ಐತಿ ಅಂದ್ರೆ ಇಲ್ಲ ಇಲ್ಲ, ಎಲ್ಲವೂ ನೀನು ಬ್ರಹ್ಮ ಸ್ವರೂಪನ ಬ್ರಹ್ಮದ ಆಧಾರದ ಮೇಲೆ ತೋರಿದಂಥ ಜಗತ್ತು ಇದು ಬ್ರಹ್ಮಮಯನ ಆತ. ಯಾವಾಗ ತಿಳಿದ ಮ್ಯಾಗ, ತಿಳಕ್ಕಿಂತ ಮೊದಲೇ ಎಲ್ಲ ಬ್ರಹ್ಮ ಅಂದ್ರೆ ಮೊದಲು ನಾನು ಬ್ರಹ್ಮ ನೀನು ಬ್ರಹ್ಮ ಅಂತ ಅವ್ಯವಹಾರ ಮಾಡೋ ಮಂದಿನೂ ಭಾಳ ಅದಾರೆಲ್ಲ. ಎಲ್ಲ ಬ್ರಹ್ಮ ಸ್ವರೂಪ ಅಂತ. ಅಂದ್ಯದ ಮ್ಯಾಗಿನ ಮಾತು ಒಂದಕ್ಕಿಂತ ಪೂರ್ವದಲ್ಲಿ ಲಾಗು ಮಾಡ್ಕೋಕ್ ಹೋಗ್ಬಾರ್ದು. ಬಾಧಪಡಿಸಿ ಬ್ರಹ್ಮ, ಹಾವು ಬಾಧಪಡಿಸಿ ಹಗ್ಗ. ಹಾವು ಇರುವಂಗೆ ಹಗ್ಗಕ್ಕೈತಿ, ಹಾವು ತೆಗೆದ ಇಲ್ಲ ಇಲ್ಲ. ಅದ ಮೂಟು ಮರದಲ್ಲಿ ಕಂಡಂಥ ಕಳ್ಳನ ಭೀತಿ ಯಾಕ್ರಿ? ಬಡ್ಡಿ ತಿಳುವಳಿಕೆ ಆದ್ಮ್ಯಾಗ ಅದೆಲ್ಲಿ ಕಳ್ಳ ಇಲ್ಲ ಇಲ್ಪ ಬಾಡ್ಡಿ ಅದ ಅಂತ ಹೆಂಗೆ ಭಯ ಕಳ್ಕೊತಾನ. ಹಂಗೆ ನೀನು ಯಥಾರ್ಥ ವಸ್ತುವಿನ ಜ್ಞಾನ ಮಾಡ್ಕೊಂಡೆ ಅಂದ್ರೆ ಬ್ರಹ್ಮ ಸ್ವರೂಪ ತಿಳುವಳಿಕೆ ಆದ್ಮ್ಯಾಗ ಜಗತ್ತು ಇಲ್ಲ ಇಲ್ಲ ಅನ್ನೋದು ಖಾತ್ರಿ ಆಗ್ತದೆ. ಯಾವಾಗೂ ಇಲ್ಲೇ ಇಲ್ಲ, ಅದ ನೀನು ಭ್ರಾಂತಿಯಿಂದ ತೋರಿದೆ. ಹಂಗೆ ಎಂದೂ ಇಲ್ಲದ ಜಗವನ್ನು ನೀನೆಂದು ಕಂಡ ಬಗೆ ಅದು ಖುಷಿ. ಇಲ್ಲ ಇಲ್ಲ, ಯಾವಾಗೂ ಇಲ್ಲ, ಮೊದಲು ಇಲ್ಲ ಕೊನೆಗೂ ಇಲ್ಲ, ಮಧ್ಯಂತರದಲ್ಲಿ ಐತಿ ಅಂದ್ರು ಅದು ಸುಳ್ಳು. ಮೊದಲು ಯಾವುದೈತಿ ಅದು ಕೊನೆಗೂ ಅದೈತಿ, ಮಧ್ಯಂತರದಲ್ಲಿ ಅದೈತಿ. ನಡಬರ್ಕೆ ಇದು ಭ್ರಾಂತಿ ನಿನಗೆ. ಇಲ್ಲ ನಿನ್ನ ಭಾವದೊಳಗೆ ತೋರೈತಿ. ಭಾವ ಅಡಿಗಿದ ಮ್ಯಾಗ ಇದು ಎಲ್ಲಿ ಐತಿ ಅಂತ ಎಲ್ಲ ಭಾವದೊಳಗೆ ತೋರೈತಿ ನನಗೆ. ಭಾವರಹಿತ ಆದಾಗ ಅದಕ್ಕೆ ಧ್ಯಾನಕ್ಕೆ ಕುಂತಾಗಿ ಭಾವನೆಗಳನ್ನು ಸರಿಸಿ ನೋಡು. ಯಾವುದೇ ಥರದ ಕಲ್ಪನೆಗೆ ಅಂದ್ರೆ ಭಾವನೆ ಅಂದ್ರೆ ಕಲ್ಪನೆಗಳು, ಕಲ್ಪನೆಗಳಿಗೆ ಅವಕಾಶ ಕೊಡಲಿಲ್ಲ ಅಂದ್ರೆ ಆ ಯಥಾರ್ಥ ವಸ್ತುವಿನ ಅನುಭವ ಎಲ್ಲರಿಗೂ ಆಕೈತಿ. ನಾವು ಧ್ಯಾನ ಕೂತಾಗ ಅದೇ ಕೆಲಸ ನಾವು ಮಾಡಬೇಕಾಗಿತ್ತು. ಕಲ್ಪನೆಗಳನ್ನು ಸರಿಸೋದು, ಯಾವುದೇ ಥರದ ಭಾವನೆಗಳಿಗೆ ಕಲ್ಪನೆಗೆ ಅವಕಾಶ ಕೊಡಲಿಲ್ಲ ಅಂದ್ರೆ ಆ ಸೂತ್ರ ನಮಗೆ ಅನುಭವ. ನಾವು ಇಲ್ಲದನ್ನು ನಾವು ಮಾಡ್ಕೊಂಡು ಹೋದ್ರೆ ಭಾವಿಸ್ಕೊಂಡದ್ದು. ಅದರ ಇದ್ದು ವಸ್ತು ಅಂದ್ರೆ ಭಾವಿಸ್ಕೊಳ್ಳಿಕ್ಕೆ ಕಲ್ಪಿಸಲಿಕ್ಕೆ ಬರೋದಿಲ್ಲ. ಅದನ್ನು ಇದ್ದು ಯಥಾರ್ಥ ವಸ್ತು ಏನೈತಿ ಯಾವಾಗಲೂ ಇದ್ದದ್ದನ್ನು ಕಲ್ಪಿಸಲಿಕ್ಕೆ ಬರೋದಿಲ್ಲ. ಇವು ಇಲ್ಲದನ್ನು ಕಲ್ಪಿಸ್ಕೊಂಡದ್ದು. ಜಗತ್ತು ಇದು ಕಲ್ಪಿತದ ಅಂದ್ರೆ ಇಲ್ಲದ್ದು ಅಂತ್ಯದು. ಕಲ್ಪನೆಗೆ ಬಂದದ್ದೆಲ್ಲ ಅದು ಮಾಯಾ ಅಂದಾರಿಲ್ಲ, ತೋರಿಕೆ ಅದು. ಅದಕ್ಕೆ ನೀನು ಇರುವ ಏನಿದೆ ಅದು ಅಕಲ್ಪಿತವಾದದ್ದು, ಕಲ್ಪಿಸಲಿಕ್ಕೆ ಬರೋದಿಲ್ಲ. ಇದು ಮನಸ್ಸಿನ ಕಲ್ಪನಾ, ಮನಃಕಲ್ಪಿತದ ಜಗತ್ತು. ನೀನು ಕಲ್ಪನಾ ಮಾಡಿ ಮನಸ್ಸಿನ ಕಲ್ಪನಾದಾಗ ತೋರ್ತದೆ. ಕಲ್ಪನಾ ಅಡಗಿದಾಗ ಎಲ್ಲಿ ಜಗತ್ತು? ನೀನು ದೇವರು ದೇನ್ರು ಎಲ್ಲ ನೀನು ಕಲ್ಪನಾದಾಗ ಹೌದಿಲ್ಲ. ನಿದ್ದೆ ಹೆಚ್ಚಾಗಿ ಎಲ್ಲಿದವ್ರಿ ಅವ? ದೇವರು ಇಲ್ಲ, ಎಚ್ಚರಿಕೆ ಅವಸ್ಥೆನ ಅಡಿಗೆ ಹೋಗ್ಬಿಡುತ್ತೈತೆ ಅಲ್ಲಿ ಒಂದು ಅವಸ್ಥೆ ಕಲ್ಪಿಸ್ಕೊಂಡು. ಮನುಷ್ಯನ ಅವಸ್ಥೆಗಳೆಲ್ಲ ಮೂರು ಅವಸ್ಥೆಗಳೆಲ್ಲ ಎಚ್ಚರ, ಕನಸು, ನಿದ್ರೆ, ಮನಸ್ಸಿನ ಅವಸ್ಥೆಗಳು. ಮನಸ್ಸಿನಲ್ಲಿ ತೋರ್ತಾವ. ಮನಸ್ಸು ಅಡಗಿದಾಗ ಎಲ್ಲಿದಾವೆ? ಅದಕ್ಕೆ ಮನಸ್ಸನ್ನ ನಾಶ ಇಲ್ದಂಗೆ ಮಾಡ್ಕೋದು ವಿಚಾರದಿಂದ. ಮನಸ್ಸು ವಾಸನೆಗಳೆಂಬ ಆರ್ಜವನೆಯಿಂದ ಅದು ಬದುಕೈತಿ. ಮನಸ್ಸು ತಾನ ಕಲ್ಪಿಸ್ಕೊಂಡು ಅದ್ರಾಗ ಸುಖರೂಪ ಐತಿ ಅಂತ ತಾನ ಕಲ್ಪಿಸ್ಕೊಂಡು ಕೂತೈತಿ. ವಿಚಾರ ಮಾಡಿದ್ರಾಗ ಏನೂ ಇಲ್ಲ ಅಂತ ತಿಳಿದು ಎಲ್ಲ ಕಲ್ಪನಾ ರಹಿತ ಆದಾಗ ಅದಕ್ಕೆ ಅಸ್ತಿತ್ವನ ಉಳಿದಿಲ್ಲ. ಕೇವಲ ಇತ್ತು ವಸ್ತು ಅನುಭವ ಕೊಡ್ತದೆ. ಅದ ಕಠಿಣ ಆಗೈತೆ ನಮ್ಗೆ. ಯಥಾರ್ಥ ವಸ್ತುವಿನ ಜ್ಞಾನ ಮಾಡ್ಕೋಬೇಕು ಕಠಿಣ ಆಗೈತೆ. ಅದಿಲ್ಲದಕ್ಕೆ ಏನೇನಾರು ಕಲ್ಪಿಸ್ಕೊಂಡು ಏನೋ ಮಾಡ್ಕೊಂತ ಹೊಂಟಿಬಿಟ್ಟಿವಿ. ಯಾಕೆ ದುಃಖ ಆಗೈತೆ ನಮ್ಗಂದ್ರೆ ಅದ್ರ ಬಗ್ಗೆ ಗೊತ್ತಿಲ್ಲ. ಯಥಾರ್ಥ ವಸ್ತುವಿನ ಬಗ್ಗೆ ನಾವು ಯಾರಿದ್ದೀವಿ ಅನ್ನೋದು ಗೊತ್ತಿಲ್ಲ. ಯಥಾರ್ಥ ವಸ್ತು ಅಂದ್ರೆ ನಾವು ಇದ್ದಕ್ಕಿದ್ದಂಗಿದ್ದಂಥ ಅದು ಬದಲಾವಣೆ ಆಗದಂಥ ವಸ್ತು ನಾವು ಅದೇವಿ. ಅದನ್ನು ನಾವು ಏನೇನಾರು ಕಲ್ಪಿಸ್ಕೊಂಡು ಕೂತೇವೆ. ಬೇರೆ ಬೇರೆ ಏನೇನೋ ನಾವು ಅದೇವಿ ಇದಾಗೇವಿ. ಆಗಿದ್ದೇನು ಖಾಯಂ ಇರ್ತೈತೇನ? ಅದು ಹೋಗುದನ, ಅದು ಹೋಗುದ
ಹೋಗೋದು ಕಾಯ್ಮನ ಅದು ಯಾವಾಗಲೂ ಇದ್ದದ್ದು ಯಾವ್ದೈತಿ ಅದು ನೀನದಿ. ಅದನ್ನು ಬಿಟ್ಟು ಅಲ್ಲದನ್ನು ಆರೋಪ ಮಾಡ್ಕೊಂಡು ಕೂತಿ, ಅದ್ರ ಬಗ್ಗೆ ನಿನಗೆ ಗೊತ್ತಿಲ್ಲ. ನೀ ಯಾರಿದೇನೋ ಗೊತ್ತಿಲ್ಲದಕ್ಕೆ ನೀ ಅಲ್ಲದನ್ನು ನೀನಂತ ಕಲ್ಪಿಸ್ಕೊಂಡು ಕಲ್ಪನಾದ ಬೆನ್ನ ಹತ್ತಿ. ಅದಕ್ಕೆ ಕಲ್ಪನೆಗಳನ್ನೆಲ್ಲ ಸರಿಸು, ಯಥಾರ್ಥ ವಸ್ತುವಿನ ಅನುಭವ ಮಾಡ್ಕೊ, ಅಂದಾಗ ನೀನು ದುಃಖರಹಿತ ಆಗಿರ್ಲಿಕ್ಕೆ ಬರ್ತದೆ. ಈ ಭಾವನೆಗಳಿಗೆ ಕಲ್ಪನೆಗಳಿಗೆ ಹೆದರ್ಕೊಂಡು ಕುಂತೀನಿ ಇಲ್ಲ, ನೀನ ಮಾಡಿಕೊಂಡು ಭಾವನೆ ನಿನಗೆ ಭಯಭೀತಿ ಅನ್ನೋ ಉಂಟು ಮಾಡ್ಯಾವಿಲ್ಲ. ಭೇದ ಕಲ್ಪನಾ ಮಾಡ್ಕೊಂಡು ಕುಂತಿಯಲ್ಲ, ಅದಕ್ಕೆ ನಿನಗೆ ಭಯ ಉಂಟಾಗೈತಿ. ಇವನ್ನೆಲ್ಲ ಸರಿಸಿದಾಗ ಅಲ್ಲಿ ಏನೂ ಇಲ್ಲ, ಅನ್ಯವಾಗಿ ಏನೂ ಇಲ್ಲ, ಅನ್ಯತೆ ಕಾಣಲಿಲ್ಲ, ಇನ್ನೊಂದು ಉಸಿರಲಿಕ್ಕೆ ಇಡೇ ಇಲ್ಲ. ಎಲ್ಲಿ ಇನ್ನೊಂದನ್ನು ಕಲ್ಪಿಸ್ಕೊತಾನ, ಇನ್ನೊಂದನ್ನು ನೋಡ್ತಾನ, ಅಲ್ಲಿ ದುಃಖ ಅದ. ಎಲ್ಲಿ ಇನ್ನೊಂದನ್ನು ಕಾಣೋದಿಲ್ಲ, ಇನ್ನೊಂದನ್ನು ನೋಡೋದಿಲ್ಲ, ಅಲ್ಲಿ ದುಃಖ ಎಲ್ಲ ಐತಿ. ಅದಕ್ಕೆ ದುಃಖ ರಹಿತ ಆಗ್ಬೇಕನ್ನುವಂಗಿದ್ರೆ ಈ ಕಲ್ಪನೆಗಳಿಂದ ನಿನಗೆ ಭೇದ ಆಗೈತಿ. ಯಾವುದೇ ಥರದ ಕಲ್ಪನೆಗೆ ಅವಕಾಶ ಕೊಡಲಿಲ್ಲ ಅಂದ್ರೆ ಇಲ್ಲಿ ಭೇದನ ನಿನಗಿರೋದಿಲ್ಲ, ಏಕತ್ವದ ಅನುಭವ. ಇದ್ದ ಹೆಚ್ಚಾಗಿ ಎಲ್ಲ ಕಲ್ಪನೆ ಅಡಗಿರ್ತಾವ, ಅಲ್ಲಿ ಒಂದಾಗಿರ್ತೀವನ್ನ ಭೇದ ಇರ್ತೈತಿ. ಅಲ್ಲಿ ಎಲ್ಲರೂ ಒಂದಾಗಿರ್ತೀರಿಲ್ಲ, ಅಲ್ಲಿ ಹಂಗೆ ಎಚ್ಚರಿಕೆ ಒಳಗಿದ್ದಾಗ ಇವನ ಕಲ್ಪನೆಗಳನ್ನೆಲ್ಲ ಸರಿಸ್ಕೊಂಡ. ಇಲ್ಲ ಮನುಷ್ಯನ ಕಲ್ಪನೆಯಿಂದ ಇದು ತೋರ್ತೈತಿ, ನಮಗೆಲ್ಲ ತೋರಿಕೆಲ್ಲ ಕಲ್ಪಿತದ. ಅದು ಇದ್ದ ವಸ್ತು ಏನಿದೆ ಅದನ್ನು ಕಲ್ಪಿಸ್ಲಿಕ್ಕೆ ಬರೋದು, ಅಕಲ್ಪಿತವಾದದ್ದು ಇರುವುದು. ಅದಕ್ಕೆ ದೇವರು ಅಂತಾರೆ. ದೇವರನ್ನು ಕಲ್ಪಿಸ್ಲಿಕ್ಕೆ ಬರುತ್ತೆ. ನೀವು ಕಲ್ಪಿಸಿದ್ದೆ ಯಾವ ದೇವರಲ್ಲ. ಮಾಡ್ಕೊಂಡು ಕೂತಿಲ್ಲ ನೀನು, ಒಂದೊಂದು ಬಿಡ ಒಂದೊಂದು ನಮ್ಮನೆ ಕಲ್ಪಿಸ್ಕೊಂಡು ಕೂತೀಯ ದೇವ್ರ ಅಂತೇಳಿ. ಹೌದಿಲ್ಲ? ಹರಿಹರ ಬ್ರಹ್ಮಾದಿಗಳದಾವ, ಗಣಪತಿ ಐತೆ, ದೇವಿ ಅದಾಳ, ಶಕ್ತಿ ಅದಾಳ ಅಂತ ಕಲ್ಪಿಸ್ಕೊಂಡು ಕುಂತಿಯಲ್ಲ, ನಿನ್ನ ಕಲ್ಪನಾ ಅದನ್ನು ಹೋಗಲ್ಲ. ಎಷ್ಟು ಹೆದರ್ಕೊಂಡು ಕುಂತಿಯಲ್ಲ ಕಲ್ಪನೆಗಳಿಗೆ, ಹೆದರ್ಕೊಂಡ ಅಜ್ಞಾನದ ಮೂಲಕ ಇವೆಲ್ಲ ಕಲ್ಪನೆಗಳ ಗಟ್ಟಿ ಹಾಕೊಂಡು ಕುಂತಾವ. ಯಥಾರ್ಥ ಜ್ಞಾನ ಆದ್ಮ್ಯಾಗ ನೀ ಯಾರಿದ್ದೀನೋ ಅರಿವು ನಿನಗಾದಾಗ ಎಲ್ಲಿ ದೇವರು ಎಲ್ಲಿದಾವ ನಿನಗೆ? ನಿನ್ನ ಹೊರತು ಮತ್ತೊಂದು ಯಾವುದೂ ಇಲ್ಲ. ಆತ್ಮಾತಿರಿಕ್ತ ಪದಾರ್ಥವನ್ನು ವಿದ್ಯತೆ ಅನ್ನುವಂಥ ಅನುಭವ ನಿನಗೆ ಗಟ್ಟಿ ಆದ್ರೆ ಎದಕ್ಕೆ ಹೆದರ್ಬೇಕ್ರಿ? ಅವ ಯಾವ ದೇವ್ರದಿಂದ ನಡ್ಕೋಬೇಕವ? ಅಲ್ಲಿ ಚಲೋ ಹಂಗೆ ಹೇಳ್ಕೊಂತ ತಿರ್ಕೊಂತ ಅಡ್ಡಾಡೋದ. ಅಲ್ಲಿ ಚಲೋ ದೇವ್ರೈತಿ, ಇಲ್ಲಿ ದೇವ್ರೈತಿ. ಮೂರ್ಖರು ಅಂತವ್ರು. ದೇವ್ ಇಕಡ ಐತಿ ಇಕಡ ಐ ಮನೋಮ್ ಡೊಂಗರ್ ಪಿರಾತಿಸ್ತಾತ್ ಮೂರ್ಖನು ಅಂತ. ಮೂರ್ಖರು ಹಂಗೆ ತಿರುಗೈತಿ. ನನ್ನಲ್ಲಿ ಐತಿ ಅನ್ನೋದು ಗೊತ್ತಿಲ್ಲ, ನನಗೆ ಗೊತ್ತಾಗುಂಟ ಹಂಗೆ ತಿರ್ಗೋದು. ನಾನು ತಿರುಗಿ ಬ್ಯಾಸರ ಕಡೆಗೆ ತನ್ನೊಳಗೆ ತಾನಾಗ ಸತ್ಯದ ಅನುಭವವನ್ನು ಮಾಡಿಕೊಂಡಾಗ ದುಃಖದಿಂದ ನಮಗೆ ಬಿಡುಗಡೆ. ಇಲ್ಲಿ ಯಾಕೆ ತಿರುಗ್ತಿ ಕೆಲಸ ಇಲ್ಲ? ಯಾಕ್ರಿ? ಗೊತ್ತಿಲ್ಲದಕ್ಕಲ್ಲ, ಅಜ್ಞಾನದ ಮೂಲಕ ಯಾರು ಏನು ಹೇಳ್ತಾರೋ ಅವ್ರು ಬೆನ್ನು ಹತ್ತಿ ಹೋಗೋದು. ಅಲ್ಲಿ ದೇವ್ರೈತಿ, ಇಲ್ಲಿ ದೇವ್ ಗುಡ್ಡದಾಗ ಐತಿ, ಗಮ್ಯಾಗ ಐತಿ. ಯಾಕ್ರಿ? ನಿನ್ನಲ್ಲಿ ಏನೈತಿ ನೋಡ್ಕೊ, ನೀ ಯಾರು ನೋಡ್ಕೊ. ನೀ ದೇವ್ರಲ್ಲ ಆದ್ರೆ ದೇವ್ರು ನಡ್ಕೊಳಕ್ ಹೋಗು. ನಿನ್ಗಿಂತ ಹೆಚ್ಚಿಂದ ಯಾವುದೂ ಇಲ್ಲ ಈ ಜಗತ್ತಿನೊಳಗೆ. ಆತ್ಮಾತಿರಿಕ್ತ ಪದಾರ್ಥ ನ ವಿದ್ಯತೆ. ನಿನ್ನನ್ನು ಹೊರತುಪಡಿಸಿ ಇನ್ನೊಂದಕ್ಕೆ ಅಸ್ತಿತ್ವವಿಲ್ಲ. ಸುಳ್ಳು ಐತೆ ಅಂತ ಕಲ್ಪಿಸ್ಕೊಂಡು ಭ್ರಾಂತಿ ಅಂತವ್ರು ನಿನ್ನ ಮಾರ್ಗದರ್ಶನ ಇಲ್ಲದಕ್ಕೆ ಹಂಗೆ ತಿರ್ಗಾಕೈತಿ. ಅನುಭವಿಗಳ ಭೇಟಿ ಆದಾಗ ಅವರ ಮಾತಿನ ಮೇಲೆ ನಂಬಿಕೆ ಇದ್ರೆ ಹಿಂಗೆ ಯಾಕೆ ತಿರ್ಕೊಂತ ಅಡ್ಡಾಡ್ತಿದ್ದೆ? ಅಲ್ಲಿ ಐತಿ, ಇಲ್ಲಿ ಐತಿ ಅಂತ. ಇಲ್ಲೇ ಐತಿ, ನಿನ್ನೊಳಗೈತಿ ಸತ್ಯ ಪದ, ನಿತ್ಯ ಪದ, ಆನಂದ ಪದ. ಅದನ್ನು ಅನುಭವದಿಂದ ನೋಡು. ನಾವು ಇಂದ್ರಿಯಗಳಿಂದ ನೋಡಕೊಂತೀವಿ ಮನುಷ್ಯನ ಮುಖಾಂತರ. ಮನೋವ್ಯಾಪಾರ, ಇಂದ್ರಿಯಗಳ ವ್ಯಾಪಾರ ಎಲ್ಲ ಬಂದ್ ಮಾಡಿದಾಗ ಅದ ಸತ್ಯದ ಅನುಭವ ನಮಗಾಕೈತಿ. ನಾವು ಅವನ್ನೆಲ್ಲ ಮಂಗಿನಂಗೆ ಹುಚ್ಚರಂಗೆ ಮಾಡಾಕ್ತೇವೆ. ಇಂದ್ರಿಯಗಳ ವ್ಯಾಪಾರ ಅವನ್ನ ಬಿಡಾಕ್ತಾರಿಲ್ಲ. ಇದರ ಅನುಭವ ಹೆಂಗೆ ಆಗ್ಬೇಕು? ಸತ್ಯದ ದರ್ಶನ ನಮ್ಗೆ ಆಗ್ಬೇಕಾತಂದ್ರೆ ಮನೋನಿಗ್ರಹ, ಇಂದ್ರಿಯ ನಿಗ್ರಹ ಅವಶ್ಯದ. ಮಾಡಿ ನೋಡ್ಕೋ. ಅದನ್ನು ಸಿಕ್ಕಂಗ ಇಂದ್ರಿಯಗಳನ್ನ ಮನಸ್ಸನ್ನು ಹರಿಬಿಟ್ಟೆ ಅಂದ್ರೆ ಎಲ್ಲಿ ಅನುಭವ ಬರ್ಬೇಕು ನಿಮ್ಗೆ? ಎಷ್ಟು ಜನ್ಮ ಆದರೂ ಬರೋದು ನಿಮ್ಗೆ. ಅದಕ್ಕೆ ಅವನು ಬಂದ್ ಮಾಡಿ ಶಮೆ ದಮೆ ಅವಶ್ಯದವು. ಮನೋನಿಗ್ರಹ, ಇಂದ್ರಿಯ ನಿಗ್ರಹ ಅವಾವಕಾರ ನಮ್ಮಲ್ಲಿ ವಿವೇಕ ಉದಯ ಆದಾಗ ಬರ್ತಾವೆ. ಮನಸ್ಸನ್ನು ಹತೋಟಿ ಒಳಗೆ ಇಡಬೇಕಾದ್ರೆ ವಿವೇಕ ಬೇಕು ನಮ್ಗೆ. ಆ ತಿಳುವಳಿಕೆ ನಮಗೆ ಜಾಗೃತ ಆಗಬೇಕು. ವಿವೇಕದ ಕಣ್ಣು, ವಿವೇಕದ ಸನ್ನಿವೇಶ ನೋಡು. ಅದಕ್ಕೆ ಜ್ಞಾನ ದೃಷ್ಟಿ ಅಂತಾರೆ. ವಿವೇಕಕ್ಕನ ದಿವ್ಯ ದೃಷ್ಟಿ, ಜ್ಞಾನ ದೃಷ್ಟಿ ಅಂತ ಅದಕ್ಕಂತಾರೆ ವಿವೇಕಕ್ಕೆ. ಆ ಕಣ್ಣು ತೆಗೆದು ನೋಡಿದಾಗ ವಿವೇಕದ ಇದನ್ನು ನೋಡಿದ ಕೂಡಲೇ ಇದೆಲ್ಲ ವ್ಯರ್ಥಪ, ಇದು ಅನಿತ್ಯ ಐತಿ, ದುಃಖ ರೂಪಿ ಐತಿ,
ಅನ್ನೋದು ಹೊಳಿತೈತಿ. ಆ ವಿವೇಕ ಇಲ್ಲದಕ್ಕೆ, ವಿವೇಕ ವಿರಹಿತರಿಗೆ ಇದೆಲ್ಲ ಸುಖರೂಪನ ಅನಿಸ್ತೈತಿ. ಇದ ಖರೆ ಅಂತ ಅನಿಸ್ತೈತಿ. ಜಗತ್ತು, ಜಗತ್ತಿನ ವ್ಯವಹಾರ ಇದ ಸತ್ಯ ಅಂತ. ಯಾವನಲ್ಲಿ ವಿವೇಕ ಇಲ್ಲ ಅವಾಗ ಅದು ಖರೆ ಅನಿಸ್ತೈತಿ. ಅದಕ್ಕೆ ವಿವೇಕ ಜಾಗೃತ ಮಾಡ್ಕೋಬೇಕಾದ್ರೆ ವಿವೇಕವಂತರ ಸಂಗನ ನಾವು ನಿರಂತರ ಮಾಡಬೇಕು. ಹಂಗ ಆಗುದಿಲ್ಲ. ಅದು ವಿವೇಕ ನಮ್ಮಲ್ಲಿ ಜಾಗೃತ ಆಗ್ತಾರೆ. ಎಷ್ಟು ದಿನ ಸತ್ಸಂಗ ಮಾಡಿದಾಗ ನೀನು ವಿವೇಕ ಉದಯ ಆಕೈತಿ. ನಾಯನ ಹೇಳ್ಯಾರ ಅವ ವಿವೇಕವಂತ ಎಲ್ಲಿ ಐತಿ, ಎಲ್ಲಿ ಏನೈತಿ ಅಂತ ನಾವು ಎತ್ತಾಗಿತ್ತಾಗ ಯಾಕೆ ಅಡ್ಡಾಡ್ತಾನ? ಎಲ್ಲಿ ನೋಡಕ್ ಹೋಗುದು? ನಿನ್ನೊಳಗತ್ತೆ ನೇರವಾಗಿ ಇದ್ದದ ಕಡೆಲ್ಲ ಆಗ್ತದೆ. ಇಲ್ಲದ ಕಡೆ ಹುಡುಕಿರಿ ಎಲ್ಲಿ ಸಿಗೋದು? ಹೊರಗೆ ಹುಡುಕಿರಿ ಸಿಗ್ತೈತೆ. ಅದ ಒಳಗಿದ್ದ ವಸ್ತು ಅಂತರಂಗದಲ್ಲಿ ಪ್ರತಿಯೊಬ್ಬರಿಗೆ ಅನುಭವ ಬರುವುದು. ಬಹಿರಂಗದಲ್ಲಿ ಹುಡುಕಿರಿ ಎಷ್ಟು ಜನ್ಮಕ್ಕೆ ಬರ್ಬೇಕು ಹೇಳಿ, ಅನುಭವಕ್ಕೆ ಬರುದಿಲ್ಲ. ನಾವೆಲ್ಲ ಅದನ್ನ ಮಾಡಾಕ್ತೇವೆ. ಹೊರಗೆ ಇಂದ್ರಿಯಗಳ ಮುಖಾಂತರ ಮಜಾ. ಈ ಹೊರಗೆ ಜಗತ್ತಿನ ಹುಡುಕಿ ಎಲ್ಲಿ ಎಷ್ಟು ಜನ್ಮ ಹುಟ್ಟಿ ಬಂದರೂ ಸಿಗುದಿಲ್ಲ. ಎಲ್ಲ ಬಂದ್ ಮಾಡೋದು. ಇದನ್ನ ಮರ್ತ ಇವೆಲ್ಲ ಭಾವನೆಗಳ ಕಲ್ಪನೆಗಳನ್ನೆಲ್ಲ ಅಡಗಿಸು. ಜಗತ್ತು, ಜಗತ್ತಿನ ವ್ಯವಹಾರ ಎಲ್ಲ ಕೈ ಬಿಟ್ಟಾಗ ನಿನ್ನಲ್ಲಿ ಐತೆ ಅನ್ನೋದು ನಿನಗೆ ಅನುಭವ ಬರ್ತೈತಿ. ಇಲ್ಲ ಜಗತ್ತಿನ ಕಡೆ ಎಲ್ಲ ಹಾಕ್ಬಿಟ್ಟ ಅವಾಗ ಎಲ್ಲಿ ತಿಳಿಬೇಕು? ತೋರಿಕೆ ಕಡೆ ಎಲ್ಲ ಹಾಕ್ಬಿಟ್ಟಾಗ ಇರುವಿಕೆ ಅನುಭವ ಹೆಂಗ? ಈ ತೋರಿಕೆ ಎಲ್ಲ ಅಡಗಿದಾಗ ಇರುವಿಕೆ ಅನುಭವ ತೋರ್ದಂಗೆ ಮಾಡ್ಕೋ. ಎಂದೆಂದು ಈ ತೋರ್ದಂಗೆ ಮಾಡ್ಕೋ. ತೋರಲಿ ಅದೇ ಅಡಗಿಸು. ನಿದ್ಯಾಗ ಅಡಗಿರ್ತೈತಿ, ಮತ್ತೆ ತೋರ್ತೈತಿ. ಅದು ಅಲ್ಲಿ ಜ್ಞಾನ ಇಲ್ಲದಕ್ಕೆ ಅಜ್ಞಾನದೊಳಗೆ ಮುಳುಗಿರ್ತೈತಿ. ಅಲ್ಲಿ ಜೀವ ನೆನೆಸಿದ ಚಿತ್ತು ತನ್ನ ಅಜ್ಞಾನದೊಳಗೆ ಮುಳುಗಿರ್ತೈತಿ. ಮುಳುಗಿದಾಗ ಆರಾಮ ಅನಿಸ್ತೈತಿ. ಎಷ್ಟೊತ್ತ ಮುಳುಗಿರ್ತೈತಿ ಅಷ್ಟು ಆರಾಮ ಅನಿಸ್ತೈತಿ. ಆದರೆ ಜ್ಞಾನದಿಂದ ಅದು ಪೂರ್ಣ ನಾಶ ಆಗಿರ್ತೈತಿ. ವಾಸನಾ ನಾಶ ಆದಾಗ ಅವಾಗ ಪುನಃ ಅದು ಅಜ್ಞಾನವನ್ನಲ್ಲಿ ಬರುದಿಲ್ಲ. ಜ್ಞಾನ ಆಗಿರ್ತೈತಿ. ಅವ ಎಂದಿನಂತೆ ಸತ್ಯತ್ವ ಬುದ್ಧಿ, ಸುಖ ಬುದ್ಧಿ ಅವ ಉಳಿದಿಲ್ಲ. ಅದು ನಿಜವನ್ನ ತಿಳಿದ ಮ್ಯಾಗ ಅಂತ. ಅದಕ್ಕೆ ಮನುಷ್ಯನ ಜನ್ಮಕ್ಕೆ ಬಂದ ಮ್ಯಾಗ ನಮ್ಮ ಬಗ್ಗೆ ಇದ್ದ ಅಜ್ಞಾನವನ್ನು ಕಳ್ಕೊಂಡು ಯಥಾರ್ಥ ಜ್ಞಾನ ಮಾಡ್ಕೊಳಕ್ ಬರ್ತೈತಿ. ಮೊದಲು ಮಾಡ್ಕೊಳೇ ಕೆಲಸ. ಅನುಭವಿಗಳು ಅದನ್ನ ದಾರಿ ತೋರಿಸ್ತಾರೆ. ನನಗೆ ಹೊಂದಾನ ಆಗ್ಲಿಕ್ಕೂ ಇದ್ದ ಮಾಹಿತಿಯಾರ ಹೇಳ್ತೇನೆ. ಇದ್ದವ್ರ ಹೊಂದ್ಕೊಂಡಿರಿಪ್ಪ ಅಂದ್ರೆ ಅವ್ರು ನಮಗದು ಇಲ್ಲ, ನಿನಗೆ ಇನ್ನೂ ಸಾಮರ್ಥ್ಯ ಇಲ್ಲ, ಅದನ್ನು ಹೊಂದಕ್ಕಾಗಬಾರ್ದು. ಮಾಹಿತಿ ಐತಿ, ಸರಿಯಾಗಿ ಮಾಹಿತಿ ಹೇಳ್ತೀನಿ. ಅದರ ಸ್ಥಿತಿಯನ್ನು ಹೊಂದ್ಕೊಂಡಿರಿ ನೀವು. ಪಾಕಶಾಸ್ತ್ರದಾಗ ಪ್ರಾವೀಣ್ಯತೆಯನ್ನು ಪಡೆದು ಬಂದೇನಿ. ನನ್ನ ಹಂತೇಲಿ ಸಾಮಾನ್ಯ ಎಲ್ಲ ಅಡುಗೆ ಮಾಡ್ಕೊಂಡು ಉಣ್ಣಾಕ. ನೀವು ಇದ್ದವರು ಮಾಹಿತಿ ಹೇಳ್ತೀನಿ, ಸರಿಯಾಗಿ ಅನುಕೂಲ ಅದನ್ನ ಮಾಡ್ಕೊಂಡು ಊಟ ಮಾಡ್ರಿ ನೀವು ಅಂತ. ನಮ್ಮಪ್ಪ ಮಾಹಿತಿ ಹೇಳ್ಯಾನ. ಇದ್ದ ಸ್ಥಿತಿ ಹಿಂಗೈತಿಪ್ಪ, ಆಗ್ಲಿಕ್ಕೂ ಇದಕ್ಕಿದ್ದಂಗೆ ಹೇಳಾಕರ ಕಲೀರಿ. ನಮಗೆ ಹೊಂದಾನ ಆಗ್ಲಿಕ್ಕೂ ನೀವು ಇದ್ದವ್ರ ಹೊಂದ್ಕೊಂಡಿರಿ. ಈ ಪರಿಸ್ಥಿತಿ ಹಿಂಗೈತಿ, ಹಿಂಗಾದಾಗ ಅದನ್ನ ಹೊಂದಾಕೈತಿ ಅನ್ನೋದು ಇದಕ್ಕಿದ್ದಂಗೆ ಹೇಳಾಕರ ಕಲೀರಿ. ಇಲ್ಲದನ್ನ ಹೇಳಿ ಜನರನ್ನ ದಾರಿ ತಪ್ಪಿಸ್ಬೇಡ್ರಿ ಅಂತ. ಹೌದು, ನಮ್ಗೆ ಹೊಂದಾನ ಆಗ್ಲಿಕ್ಕೂ ನೀವಾರ ಹೊಂದ್ಕೊಂಡಿರಿ ಅಂತ ಅನುಕೂಲ ಇದ್ದವರು. ಎಲ್ಲ ಥರದ ಅಂತಃಕರಣ ಪರಿಶುದ್ಧಿ ಇದ್ದವರು ಅದನ್ನು ಹೊಂದ್ಕೋರಿ. ನಮ್ಮೆಲ್ಲ ವಾಸನೆಗಳ ಒಳಗೆ ಹಂಗ ಅದಾವ, ಅದನ್ನು ಹೊಂದಿ ಕೊಡಬಾರ್ದು. ಅದು ಹೌದಿಲ್ಲ? ಕೇಳಕ್ಕೆ ಎಲ್ಲ ಬರ್ತೈತಿ. ಯಾವ ವಾಸನನ ಹಂಗ ಜನ್ಮಾಂತರ ಹಿಂದಿನ ಜನ್ಮದ ವಾಸನೆಗಳು, ಮುಂದಿನ ಬಲಾದಿ ವಾಸನೆಗಳೇ ಮುಂಬರುವುದರಿಂದ ಆಗದಾಗದು ವರ ವಿವೇಕಿಗೆ ಮುಖತಿ ಎಲ್ಲ ಕೇಳಕ್ಕೆ ಎಲ್ಲ ಬರ್ತೈತಿ. ಯಾಕೆ ಆಗಬಾರ್ದಂದ್ರೆ ವಾಸನೆಗಳೇ ತಡಿ ಹಿಡಿತಾವ. ಅದು ಪೂರ್ಣ ವಾಸನಾ ರಹಿತ ಆದಾಗ ಅಂತಃಕರಣ ಸ್ವಚ್ಛಕತಿ. ಅವಾಗ ಇದರ ಅಭ್ಯಾಸ ನಮಗೆ ಬರ್ತೈತಿ. ಬ್ರಹ್ಮಚಿಂತನದ ಅಭ್ಯಾಸ ಮಾಡಕ್ಕೆ ಬರ್ತೈತಿ. ಒಳಗೆ ಹಂಗ ಲೋಕ ವಾಸನೆಗಳು ಅದಾವ, ಶಾಸ್ತ್ರ ವಾಸನ, ದೇಹ ವಾಸನೆಗಳು. ಅವು ಏನು ಮಾಡ್ತೀವಿ ಅದ್ರ ಅಭಿಮಾನ ಹಿಡ್ಕೊಂಡು ವಾಸನೆ ತಯಾರಾಗಿಬಿಡ್ತಾವ ನೋಡ್ರಿ. ಎದರ ಅಭಿಮಾನನೂ ಇರಬಾರ್ದು. ವಾಸನಾ ರಹಿತ ಆಗ್ಬೇಕು ನಾವು. ಅಂದಾಗ ಅಂತಃಕರಣ ಸ್ವಚ್ಛಕೈತಿ. ಅದನ್ನು ಸ್ವಚ್ಛ ಮಾಡ್ಕೊಳ್ಳೋ ಪ್ರಯತ್ನ ನಿರಂತರವಾಗಿ ನಿತ್ಯ ಅನುಭವಿಗಳ ಮುಖಾಂತರ ಇದನ್ನು ಕೇಳೋದ್ರಿಂದ ಆಕೈತಿ ನಮ್ಗೆ ಅಂತಃಕರಣ ಪರಿಶುದ್ಧಿ. ಅದಕ್ಕೆ ಅದನ್ನು ತಪ್ಪಿಸಬೇಡ್ರಿ ಅಂದಾರೆ. ಅದನ್ನು ಬಿಟ್ಟೆ ಅಂದ್ರೆ ಮತ್ತೆ ಮನಸ್ಸು ಹೊಲಸಾಯ್ತು, ವಿಷಯದ ವ್ಯಾಮೋದಾಗ್ತದೆ. ಮತ್ತೆ ಯಾವಾಗ ಅಂತಾರೆ ಭೇಟಿ ಆದಾಗ ನಿನಗದು ಹೌದಪ್ಪ ಈ ದೋಷ ಕಂಡು ಅದನ್ನು ಕೈ ಬಿಟ್ಟಾಗ ಅಂತಃಕರಣ ಸ್ವಚ್ಛ. ಮನಸ್ಸಿನಾಗ ಅವನ್ನ ತುಂಬಿಕೊಂಡು ಅವ ವಿಚಾರ, ಅವ ಮಾತು, ಅದರಾಗ ಕಾಲ ಕಳಸತ್ತು. ಅದಕ್ಕೆ ಬಂತು ಮುಂಜಾನೆ ಸಂಜೆ ಮಟ್ಟ ಬರೀ ಅದೇ ಹೆಸರಿದಾಗ ಅದಿರಲಿಲ್ಲ. ಯಾರೇ ಸುದ್ದಿ ಇಲ್ಲೇ ಇಲ್ಲ, ಬರೀ ಜಗತ್ತಿನ ಸುದ್ದಿಯಾಗ ಕಾಲ ಕಳಸತ್ತು. ಇಡೀ ಮುದುಕಾಗೋ ಮಟ್ಟ ಅದ್ರಾಗ ಕಾಲ ಕಳೆದಲ್ಲ. ನೀನು ಸುದ್ದಿ ಮರೆತು ಬಿಟ್ಟು ನೀನು ಯಾರು, ನಿನ್ನ ನಿಜ ಸ್ವರೂಪ ಏನು ತಿಳ್ಕೊಳ್ಳೋದು ಬಿಟ್ಟಿಲ್ಲ.
ಎಲ್ಲಿ ಸಿಗ್ಬೇಕು ನಿನಗೆ ವೇಳೆ? ಎಲ್ಲ ಅದ್ರಾಗ ಕಳೆದ್ಮ್ಯಾಗ ಇನ್ನು ಆಯುಷ್ಯ ಎಲ್ಲ ಅದ್ರಾಗ ಹೋದ್. ನಿನ್ನನ್ನೇ ತಿಳ್ಕೊಳಕ್ಕೆ ವೇಳೆನ ಉಳಿದಿಲ್ಲ. ನಿರರ್ಥಕ ಆತಲ್ಲ, ಹೋಗುತ್ತಿರುವುದು ಕಾಯ ವ್ಯರ್ಥ. ಇದರ ಲಾಭವ ತಿಳಿದವ ಯೋಗಿ ಸಮರ್ಥ ಅಂತ. ಲಾಭ ತಗೊಳ್ಳೋರು ಎಲ್ಲಿಯೋ ಒಬ್ಬ, ಇದ್ರಾಗ ಏನೂ ಲಾಭ ಇಲ್ಲಪ್ಪ. ಹೊರಗಿನ ವ್ಯವಹಾರದಾಗ ಅಣಿಕೆ ಹಾಕೋದ್ರಿಂದ ಇಂದ್ರಿಯಗಳ ವ್ಯಾಪಾರ ಬಂದ್ ಮಾಡಿ ಒಳಗೆ ಅಂತರ್ಮುಖ ವೃತ್ತಿ ಒಳಗೆ ಈ ಆತ್ಮ ಸಂಶೋಧನೆ ಅಥವಾ ಆನಂದದ ಸಂಶೋಧನೆಯನ್ನು ಮಾಡ್ಕೊಳ್ಳೋ ಪ್ರಯತ್ನ ನಾವು ಈಗ ಮನುಷ್ಯನ ಜನ್ಮಕ್ಕೆ ಬಂದಾಗ ಮಾಡ್ಕೊಳ್ಬೇಕು. ಅಂದ್ರೆ ಲಾಭ. ಮನುಷ್ಯನ ಜನ್ಮ ಧಾರಣ ಮಾಡಿತ್ತು. ಇಲ್ಲ ಅಂದ್ರೆ ಮತ್ತೆ ಪಶು ಪಕ್ಷಿಗಳ ವ್ಯವಹಾರ ಮಾಡಿದ್ರೆ ದನದ ಗತಿ ಅದ, ನೀನು ದನನ ಅದಕ್ಕಿಂತ ಹೆಚ್ಚಿಂದ ಏನಾಕೈತಿ? ನಾವು ನಿಯತವಾಗಿ ನಡೀತಾವ ನಿಸರ್ಗಕ್ಕನುಸಾರವಾಗಿ ಪಶು ಪಕ್ಷಿಗಳ ವ್ಯವಹಾರ. ನಿನ್ನ ಹೆಂಗೆ ನಡೆದ ನೋಡು, ಅಷ್ಟು ಸುಧಾ ನಿನ್ನ ನಿಯತ್ತಿಲ್ಲ. ನೀನು ಅವು ಯಾಕೆ ಗೊತ್ತಿರ್ಲಿಕ್ಕೂ ಅದನ್ನು ಪಾಲನೆ ಮಾಡ್ತಾವೆ. ನಿಸರ್ಗ ನಿಯಮಗಳು ಗೊತ್ತಿಲ್ಲ ಆದರೂ ಅವನ್ನ ಪಾಲನೆ ಮಾಡ್ತಾವೆ. ನೀ ಗೊತ್ತಿದ್ದು ಅದನ್ನು ಪಾಲನೆ ಮುರಿದ ಕಾರಣ ನಿಯಮ ಮುರಿದ ಅವು ವ್ಯವಹಾರ ಮಾಡಾಕೈತಿ. ಎಂದ ಆಗ್ಬೇಕು ನಿನಗೆ? ದೂರ ಎಡಗೋದ್ರ ಸಂಬಂಧ ಇಷ್ಟೇ ಪ್ರಯತ್ನ ನಡೆಸಿರಂಗ. ಸಾಲಿ ಕಲಿಸ್ತಾರಂತ ಮಕ್ಕಳಿಗೆ. ಸಾಲಿ ಕಲ್ತ ದಡ್ಡ ಆದ್ರೆ ನಿನ್ನ ನೀ ಕಲ್ತಿದ್ರೆ ಆರಾಮ ಇರ್ತಿತ್ತು. ಸಾಲಿ ಅಂದ್ರೆ ನಿನ್ನ ಬಗ್ಗೆ ಏನು ಜಗತ್ತಿನ ಬಗ್ಗೆ? ವಿಶ್ವವಿದ್ಯಾ, ಅದು ಆತ್ಮವಿದ್ಯಾ ಅಲ್ಲ. ಅದು ವಿಶ್ವವಿದ್ಯಾಲಯ ಅಂತ ಬರ್ದಿ ಬೋರ್ಡ್ ಹಾಕಿ ಅದಕ್ಕೆ. ಹೌದಿಲ್ಲ? ವಿಶ್ವದ ಬಗ್ಗೆ ಅದ ತಿಳುವಳಿಕೆ, ನಿನ್ನ ಬಗ್ಗೆ ಇಲ್ಲ. ಬ್ರಹ್ಮವಿದ್ಯೆ ಆತ್ಮವಿದ್ಯೆ ಅಲ್ಲ ಅದು. ದೊಡ್ಡ ಶಾನೆತನ ಜಗತ್ತಿನ ಬಗ್ಗೆ ಕಲ್ತಾನೆ. ನಿನ್ನ ಬಗ್ಗೆ ನೀ ತಿಳ್ಕೊಂಡ್ರೆ ದೊಡ್ಡ ಶಾನೆತನ ಅದ. ಪರಬ್ರಹ್ಮದ ಅರಿವಿನಿಂದ ಅವರೇ ಜಾನ್ಮೆ ಎನ್ನುಂಟೆ. ಶಾನೆತನ ಅಂದ್ರೆ ದುಃಖ ನಿನಗೆ ಸಂಕಟ ಹೋಗ್ಬೇಕದು. ಯಾವುದನ್ನು ತಿಳಿದ್ರಿಂದ ಅತ್ಯಂತ ದುಃಖ ನಿವೃತ್ತಿ ಪರಮಾನಂದ ಪ್ರಾಪ್ತಿ ಆಕೈತಿ, ಅದಕ್ಕೆ ಶಾನೆತನ ಅಂತ. ನೀ ಸಾಲಿ ಕಲ್ತ್ರ ದೊಡ್ಡ ಶಾನೆ ಆಗ್ಯಾನಂದ್ರೆ ಹೋಗೈತಿ ನೀನು ಸಂಕಟ. ಮತ್ತೊಟ್ಟು ಸಂಕಟದಾಗ ಬಿದ್ದು ಹೊಳ್ಯಾಡೋದನ್ನು ಕಲ್ತಲ್ವ. ದೊಡ್ಡ ಶಾನೆಯಾಗಿ ಡಿಗ್ರಿ ತೊಗೊಂಡು ಉಪ್ಪಚ್ಚಿ ನೆಕ್ಕೋದನ್ನು ಎದಕ್ಕೆ ಬರೋದು? ಅದು ನೀನು ನಿಮ್ಮ ವಿಶ್ವವಿದ್ಯಾಲಯದ ಪದವಿ ಪಟ್ಟಾಂತರಗಳು ಎದಕ್ಕೆ ಉಪಯೋಗ ಬರೋದಿಲ್ಲ. ಅಂಥದಕ್ಕೆ ಮಹತ್ವ ಇಲ್ಲಿದೆ. ರಾಮತೀರ್ಥರು ಹೇಳ್ಯಾರಲ್ಲ, ಇಲ್ಲಿ ವಿಶ್ವವಿದ್ಯಾಲಯದ ಪದವಿ ಪಟ್ಟಾಂತರಗಳಿಗೆ ಪ್ರಾಶಸ್ತ್ಯವಿರುವುದಿಲ್ಲ. ಇಲ್ಲಿ ವಿವೇಕ, ವೈರಾಗ್ಯ, ಶಮಧಮಾದಿ ಷಟ್ ಸಂಪತ್ತಿ ಪಡ್ಕೊಂಡಂಥ ಅಂಥ ಸಾಧನೆ ಚತುಷ್ಟಯ ಸಂಪನ್ನತ್ವವನ್ನು ಪಡೆದಂಥವ್ರು ಇದಕ್ಕೆ ಅಧಿಕಾರಿಗಳು ಅಂತ. ಏನು ಅದಕ್ಕೆ ಅಧಿಕಾರಿಗಳಾದ್ರೆ ಇರ್ತೈತಿ. ಅನಧಿಕಾರಿಗಳಿಗೆ ಎಷ್ಟು ಹೇಳಿದ್ರು ತಿಳಿದು ಬಾಳೆದಾಗ ಆಸಕ್ತಿ ಇಟ್ಕೊಂಡು ಕುಂತದಕ್ಕೆ ಏನು ತಿಳ್ಬೇಕು? ಎಷ್ಟು ಜನ್ಮ ಆದರೂ ತಿಳಿದು ಅವ ಸುಖರೂಪ ಅನಿಸ್ತದೆ. ಅವ್ರು ಬಾಳೆನ ಸುಖರೂಪ, ಬಾಳೆನ ಹೆಚ್ಚಿಂದ ಅಂತ ತಿಳ್ಕೊಂಡವ್ರು. ಇದು ಶ್ರೇಷ್ಠ ಜ್ಞಾನವನ್ನು ಮಾಡ್ಕೋದು, ನಾನು ನಿಜ ಸ್ವರೂಪದ ಎಚ್ಚರಿಕೆ ಮಾಡ್ಕೋದು ಮನುಷ್ಯನ ಜನ್ಮದಾಗ ಶ್ರೇಷ್ಠತ್ವ ಅನ್ನೋದು ಒಳ್ಳೆದಿಲ್ಲ ನಾವು. ಮತ್ತು ಅದ ಶ್ರೇಷ್ಠ ಅಂತ ತಿಳ್ಕೊಂಡು ಅದಕ್ಕೆ ಮಹತ್ವ ಕೊಟ್ಕೊಂಡು ಅದರ ಕಾಲು ಕಳ್ಸತ್ತು, ಅದ ವಾಸನ ಕಟ್ಕೊಂಡು ಮತ್ತೆ ಹುಟ್ಟಿಟ್ಟು ಬರುದು, ಜನ್ಮಾಂತರ ತಿರುಗೋದು. ಏನು ಮಾಡಿ ಅದ್ರ ಫಲ ಉಣ್ಬೇಕಾಕೈತಿ. ಮಾಡಿಯಲ್ಲ ಅಂತವರು ಏನೇನು ಕರ್ಮ ಮಾಡ್ರಿ ಅದನ್ನ ಫಲ ಉಣ್ಣಾಕ ಮತ್ತು ಸಾಲ ತೀರ್ಸಕ್ಕೆ ಹುಟ್ಟಬೇಕಾಗತ್ತೆ. ಸಾಲ ತೀರ್ತೆ ಅಂದ್ರೆ ನೀನು ಜನ್ಮ ಬರೋದಿಲ್ಲ. ನೀನು ಋಣ ಹರಿತೆ ಅಂದ್ರೆ ಜನ್ಮ ಯಾಕೆ ಬರ್ತೈತಿ? ಮುಗಿದೋಗ್ತದೆ, ಮುಕ್ತ ಆಗ್ತಿ. ಋಣಮುಕ್ತ ಆಗ್ಬೇಕಂದ್ರೆ ನಾವು ಮುಕ್ತ, ಎಲ್ಲದರಿಂದ ಬಿಡುಗಡೆ ಅನ್ನೋದು. ಇಲ್ಲ ಋಣ ಇತ್ತಂದ್ರೆ ಮತ್ತೆ ತೀರ್ಸಾಕ ಮತ್ತೆ ಅಲ್ಲಿ ಜನ್ಮ ಬರುವುದು ನಮಗೆ. ಏನು ನಿನ್ನ ನಿಜ ಸ್ವರೂಪದ ಎಚ್ಚರ ಆಗುಮಟ ಎಲ್ಲ ಋಣ ತೀರುವುದಿಲ್ಲ. ನೀನು ಎಚ್ಚರ ಯಾವಾಗ ಹಾಕನ ಸ್ವರೂಪ ಜಾಗೃತಿಯನ್ನು ಸಮಾಧಿ ಮಂದಿ ಖಾತ್ರಿ ಮಾಡ್ಕೋತಾನ, ಅವಾಗ ಎಲ್ಲರ ಋಣ ಮುಟ್ತಂತೆ. ಮಾತೃಋಣ, ಪಿತೃಋಣ, ದೇವರಿಣ, ಋಷಿಋಣ, ಋಣಮುಕ್ತ ಆದಿನಿ ಅವಾಗ. ಇಲ್ಲ ಅಂದ್ರೆ ಅದನ್ನು ಮಾಡ್ಕೊಳ್ಳಿಲ್ಲ ಅಂದ್ರೆ, ನಿನ್ನ ನಿಜದ ಎಚ್ಚರಿಕೆಯನ್ನು ನೀವು ಮಾಡ್ಕೊಳ್ಳಿಲ್ಲ ಅಂದ್ರೆ ಮತ್ತು ಋಣದಾಗ ಹೋಗಿ ಸಾಲದಾಗ ಹೋಗೋದು. ನೀವು ಮತ್ತೆ ಸಾಲ ಐತೆ ಅಂದ್ರೆ ಮತ್ತೆ ಹರಿಯಾಕೆ ಹುಟ್ಟಬೇಕಲ್ಲ, ತೀರ್ಸಬೇಕಲ್ಲ. ಎಲ್ಲಿ ಹೋಗಿ ನೀನು ತಪ್ಪಿಸ್ಕೊಂಡು ಎಲ್ಲಿ ಹೋದ್ರೂ ಬಿಡೋದು. ನೀನು ಸಾಲ ಮನ್ನಾ ಮಾಡೋರು ಯಾರು ಇಲ್ಲ ಇಲ್ಲಿ. ಯಾಕ್ರಿ ಈ ಸಾಲ ಇವು ಇದನ್ನು ಮಾಡೋರು ಇಲ್ಲಿ ಲೌಕಿಕದಾಗಿದೆ ಬೇರೆ. ಈ ಸಾಲ ಮನ್ನಾ ಮಾಡಿದ ಕರ್ಮದ ಸಾಲ ಎಂತೆಂಥ ವಿಷಯದ ಆಶಯ ಸಂಬಂಧ ಸುಖ ಹೊಂದಬೇಕಂತ
ಎಷ್ಟು ಮಂದಿ ಪೀಡ ಕೊಟ್ಟು ಮೋಸ ಮಾಡಿ ವಂಚನೆ ಮಾಡಿ ಖಬರ್ ಐತೇನು? ಅದ್ರ ಫಲ ಉಣ್ಣಬೇಕಾಗೈತಿ. ಯಾವ ನಮೂನಿ ಕರ್ಮ ಮಾಡಿದ್ದೆ ಆ ನಮೂನಿ ಜನ್ಮ ತಾಳಬೇಕು. ಹಳೆ ಸಾಲ ಮುಟ್ಟಿಸ್ಬೇಕಾಗೈತಿ. ನಾಯಿ ನರಿಯಾಗಿ ಅವ್ರ ಮನ್ಯಾಗ ಹುಟ್ಟಿ ಋಣ ತೀರ್ಸ್ಬೇಕು ನೀವು. ಏನು ಬಿಡ್ತೈತೇನು ನಿನ್ನ ಅದು? ಈಗ ಏನಾರನ್ನ ಮಾಡಿದ್ದಂದ್ರೆ ಅದ್ರ ಋಣ ತೀರ್ಸಕ್ಕೆ ಅಲ್ಲಿ ಜನ್ಮ ತಾಳ್ಬೇಕಾಗತ್ತೆ. ದನ ಕರ ಆಗಿ ಹುಟ್ಟಬೇಕಾಗತ್ತೆ. ಅವು ಋಣ ಸಂಬಂಧದಿಂದ ಕೂಡಿರ್ತಾವ್ರಿ. ಯಾವುದೇ ಆಗಲಿ, ನೀವು ದನ ಆಗಲಿ, ನಾಯಿ ಆಗಲಿ, ಯಾವುದೇ ಪ್ರಾಣಿ ಆಗಲಿ, ಅವು ಋಣಾನುಬಂಧದಿಂದ ಕೂಡಿರ್ತಾವೆ. ಋಣ ಹರಿತಂದ್ರೆ ಒಂದು ಕ್ಷಣ ಕೂಡ ನಿಲ್ಲುವುದಿಲ್ಲ. ನೀ ಋಣ ಇತ್ತಂದ್ರೆ ಎಟ್ ಕೂಡ ಪ್ಯಾಟಿಗೆ ಹೊಡೆದ್ರು ಹೋಗೋವಲ್ದು ಬಿಡ್ರಿ ಅಂತಿರ್ತೀವಿ. ಹೌದಿಲ್ಲ? ಋಣ ಹೋಗುದಿಲ್ಲ. ದನ ಆಗಲಿ ಮನುಷ್ಯರಾಗಲಿ ಋಣ ಸಂಬಂಧದಿಂದ ಕೂಡಿರ್ತಾವ. ಹಿಂದಿಂದ ಋಣ ಇವತ್ತು ಮೂಟಿತಪ್ಪ ಅಂದ್ರೆ ಅವತ್ತು ಹುಡುಗಿನ ಇಲ್ಲ, ಮುಗೀತಿದ ಋಣ. ಮತ್ತೊಂದು ಹೋಗ್ಬಿಡ್ತಾವ ಅಲ್ಲಿಗೆ. ಅಷ್ಟೇ ಇರ್ತದ ಋಣ. ಅಷ್ಟಿತ್ತಪ್ಪ ಅಷ್ಟು ಮುಗೀತವ ಅಂತಿರ್ತಾರ ರೂಢಿ ಒಳಗೆ. ಸತ್ ಮರಣ ದಿನ ಮಾತಾಡ್ಸಕ್ ಹೋಗಿರ್ತೀವಿಲ್ಲ, ಏನು ಅಷ್ಟಿತ್ತು ಬಿಡಪ್ಪ ಅವ್ರದ್ದು ಮುಗೀತ ಅಂತ ರೂಢಿ ಒಳಗೆ ಐತಿ ನಮ್ಗೆ. ಅಧ್ಯಾತ್ಮದ ವಿಚಾರ ಜನಜೀವನದ ಇದರೊಳಗೆ ಹಾಸುಹೊಕ್ಕಾಗಿತ್ತು ನಮ್ಮ ಭಾರತೀಯ ಸಂಸ್ಕೃತಿ ಒಳಗೆ. ಅಷ್ಟೇ ಇತ್ತು ಬಿಡಪ್ಪ ಮುಗೀತ ಅವ್ರದ್ದು. ಸಮಾಧಾನ ಹೇಳಕ್ ಬೇಕಿರಲಿಲ್ಲ, ಮಾತಾಡ್ಸಕದು. ಏನು ನಿಮ್ಮದು ಬಾಳೆ ಮಾಡ್ಕೊರಿ ಪಾಯನ್ ನಡೀತೀನಿ ಅವ್ರು ಮುಗೀತಾನೆ, ಮರ್ತು ಬಿಡ್ರಿ, ನಿಮ್ಮ ಬೆಳೆ ನಡೀತಿ. ಹಂಗೆ ನಡೆದೈತಿ ಎಲ್ಲ ಇದು. ಅದು ಯಾರ್ದು ಋಣ ಎಷ್ಟಿರ್ತೈತಿ ಅಷ್ಟ ಅದು ಮುಗಿದು ಹೋಗ್ತಿ ಅಷ್ಟ. ಅದ್ರ ಬಗ್ಗೆ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಮತ್ತೊಂದು ಆ ಜೀವಿ ಕರ್ಮಕ್ಕನುಸಾರ ಮತ್ತೆ ಅದರ ಯಾವ ಜನ್ಮಕ್ಕೆ ಹೋಗಿರ್ತೈತಿ ಏನು, ಅದ್ರ ಬಗ್ಗೆ ಚಿಂತೆ ಮಾಡಕ್ ಹೋಗ್ಬಾರ್ದು. ಸತ್ತವ್ರ ಬಗ್ಗೆ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಒಂದ ದಿನ ತಂದೆ ತಾಯಿ ಇಬ್ರು ಸತ್ತಾರ, ಅವಾಗ ಅವ್ರ ಅಣ್ಣ ತಮ್ಮ ಇಬ್ರು ಅದಾರ. ಪುಣ್ಯ ಮತ್ತು ಪಾವನ ಅಂತ ಯೋಗ ವಾಸಿಸದೊಳಗೆ ಬರ್ತದ. ಮುಂಜಾನೆ ತಂದೆ ತೀರ್ಕೊಂಡ, ಸಂಜೆಗೆ ತಾಯಿ ತೀರ್ಕೊಂಡ. ಸಣ್ಣವಾಗ ಅದರ ಸಂಸ್ಕಾರ ಇಲ್ಲ, ಅಧ್ಯಾತ್ಮ ಸಂಸ್ಕಾರ ಇದ್ದಿರ್ದಿಲ್ಲ. ದೊಡ್ಡವ ಅದ್ರಾಗ ಅವಾಗೆಲ್ಲ ತಿಳುವಳಿಕೆ ಇರ್ತೈತಿ. ನೀವು ಅಳಕೈತಿ ಬಿಡ್ತಾನ, ಅಪ್ಪನೂ ಓದ್ಲು ಅವ್ವನೂ ಓದ್ಲು, ಹೆಂಗೆ ಜೀವನ. ಅದ್ರ ಬಗ್ಗೆ ಯಾಕೆ ಚಿಂತೆ ಮಾಡ್ತಿಪ್ಪ ಅಂತ ಅವಾಗ ತಿಳುವಳಿಕೆ ಕೊಟ್ಟ. ನಾವು ಪುಣ್ಯ ಅಣ್ಣ ಅವು ಕರ್ಮ ಮುಗೀತಪ್ಪ, ಅವ್ರು ಹೋಗೈತಿ. ಮತ್ತೆ ಆ ಜನ್ಮದಾಗ ಅವು ತಿರ್ಗಾಕತ್ತವು, ಮತ್ತೆ ಆ ಜನ್ಮಕ್ಕೆ ಹೋಕ್ಕವು ಮಾಡಿದ ಕರ್ಮಕ್ಕನುಸಾರವಾಗಿ. ನಾವು ಕರ್ಮಕ್ಕನುಸಾರವಾಗಿ ಬಂದವ್ರ ಇಲ್ಲಿ. ನಮ್ಮ ಋಣ ಇರೋ ಮಠ ಇರ್ತೇವಿ, ಅದು ಮತ್ತೆ ಹೋಗಿಬಿಡ್ತಾವು ಅಂತ ಅವಾಗ ತಿಳುವಳಿಕೆ ಹೇಳಿ, ಧೈರ್ಯ ಹೇಳಿದ ಅವಾಗ ಅವಾಗ ಅದರ ಶೋಕದಿಂದ ಅವಾಗ ಬಿಡುಗಡೆ ಆತ. ಅದ್ರ ಬಗ್ಗೆ ಚಿಂತೆ ಮಾಡೋದು ಬಿಟ್ಟ ಅವನು. ಯಾರ ಬಗ್ಗೆನೂ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಅವ್ರು ಸತ್ತಾರು, ಇವ್ರು ಸತ್ತವ್ರ ಬಗ್ಗೆ ಯಾರು ಹೇಳುದಿಲ್ಲ. ತಮ್ಮ ಸಂಬಂಧ ಅಳ್ತಿರ್ತಾನ, ತನಗೆ ತೊಂದರೆ ಆತಲ್ಲ ಅಂತೇಳಿ. ಅದಕ್ಕೆ ತಿಳಿದವರು ಮಾಡಕ್ ಹೋಗುದಿಲ್ಲ. ಮಾಡಿದ ಕರ್ಮ ಮುಗೀತಿಪ್ಪ, ಯಾಕೆ ಶೋಕ ಮಾಡ್ಬೇಕು? ನಮ್ದು ಅಷ್ಟೈತ್ತು, ಅವ್ರದ್ದು ಅಷ್ಟಿತ್ತು. ಕರ್ಮ ಸಂಬಂಧದಿಂದ ಕುಡಿಯೋವಾಗಲಿ ಹೋಗ್ಬಿಡ್ತು. ಅದಕ್ಕೆ ಹಿಗ್ಗು ಕುಗ್ಗುಗಳನ್ನು ಹೊಂದಾಕ್ ಹೋಗ್ಬಾರ್ದು. ಸತ್ತವ್ರ ಬಗ್ಗೆ ಆಗ್ಲಿ, ಇದ್ದವ್ರ ಬಗ್ಗೆ ಆಗ್ಲಿ ತಿಳಿದವರು ಶೋಕಮೋಹ ಮಾಡಕ್ ಹೋಗುದಿಲ್ಲ, ಮಾಡಬಾರದು ಅಂತ. ಅಶೋಚಾನನ್ಯ ಶೋಚಸ್ತಂ ಪ್ರಜ್ಞಾವಾದಂಶ ಭಾಷತೆ ಗತಾಸು ನ ಗತಾಸೂಂಚ ನಾನು ಶೋಚಂತಿ ಪಂಡಿತ ಅಂತ. ತಿಳಿದವ ಬಲ್ಲವರು ಸತ್ತವ್ರ ಬಗ್ಗೆ ಆಗ್ಲಿ, ಇದ್ದವ್ರ ಬಗ್ಗೆ ಆಗ್ಲಿ ಅದ್ರ ಬಗ್ಗೆ ಶೋಕಮೋಹ ಮಾಡಕ್ ಹೋಗುದಿಲ್ಲ. ಎಲ್ಲ ಹೋದ್ರು ಆ ಇರುವಿಕೆ ಏನಾಗಿಲ್ಲಲ್ಲ, ತೋರಿಕೆಯಾಗ ಏನಾಗೋದು ನಿನಗೆ? ಹುಟ್ಟು ಸಾವುಗಳೆಲ್ಲ ಕರ್ಮಕ್ಕನುಸಾರವಾಗಿರ್ತಾವ. ಒಂದು ಕ್ಷಣ ಕೂಡ ನಿಲ್ಲೋದಿಲ್ಲ ನಿನಗೆ. ಋಣ ಮುಗೀತಂದ್ರೆ ಹೋಕ್ಕವು. ವಾಸನ ಕಟ್ಕೊಂಡು ಬಂದಿರ್ತಾವ, ಅದು ಋಣ ಇರೋ ಮಠ ಇರ್ತಾವ, ಇದ್ದು ಹೋಗಿಬಿಡ್ತೈತಿ. ಮತ್ತೆ ಜ್ಞಾನ ಆಗೋ ಮಠ ಹಿಂಗೆ ತಿರ್ಗಾವನ ನೀನು, ಮತ್ತು ವಾಸನ ಕಟ್ಕೊಂಡು ತಿರುಗ್ತಾನೆ. ಸೂಕ್ಷ್ಮ ಶರೀರ ನಾಶ ಆಗೋದಿಲ್ಲ, ಸ್ಥೂಲ ಶರೀರ ಕರ್ಮಕ್ಕನುಸಾರವಾಗಿ ಹೋಗ್ತೈತಿ. ಅದು ಸೂಕ್ಷ್ಮ ಶರೀರದಾಗ ವಾಸನ ಕಟ್ಕೊಂಡು ಹಂಗೆ ಜೀವ ತಿರುಗ್ತೈತಿ. ಮತ್ತೆ ವಾಸನಾಗ ಅನುಗುಣವಾಗಿ ಕರ್ಮ ಮಾಡ್ತೈತಿ, ಆ ಜನ್ಮಗಳು ಮತ್ತೆ ಬರ್ತವೆ. ಮನುಷ್ಯನ ಜನ್ಮದಾಗ ಮಾಡಿದ ಕರ್ಮಕ್ಕನುಸಾರವಾಗಿ ಆ ಜನ್ಮಗಳನ್ನ ಹೊಂದಬೇಕಾಗೈತಿ. ಯಾವ ನಮೂನಿ ಕರ್ಮ ಮಾಡ್ತಿಲ್ಲ, ಪಾಪ ಮತ್ತು ಪುಣ್ಯಗನುಸಾರವಾಗಿ ಅದು ಅವಧಿ, ಅದು ಎಷ್ಟೆಷ್ಟು ಪ್ರಮಾಣ ಇರ್ತೈತಿ ಆ ಪ್ರಮಾಣ ತಕ್ಕಂಗೆ ಜನ್ಮಗಳು ಬರ್ತಾವ. ನೀವು ಅತಿ ಪಾಪ ಅಂತಂದ್ರೆ ಅತಿ ಗಿಡಗಂಟಿಗಳಾಗಿ ಹುಟ್ಟು ಪಳೆ ಬರ್ತೈತಿ. ಪಾಪಾನು ಗುಣದಿಂದ ಅಂತ ಹೇಳ್ಯಾರ. ಪಾಪದ ಇದು ಹೆಚ್ಚಿಗೆ ಅಂತಂದ್ರೆ ಅತಿ ಗಿಡಗಂಟಿಗಳಾಗಿ ಹುಟ್ಟು ಪಳೆ ಬರ್ತೈತಿ.
ಗಿಡ ಗುಟ್ಟೆ ಅವು ಪಾಪ ಅತಿ ಪಾಪ ಕರ್ಮದಿಂದ ಆ ಜನ್ಮ ಬರ್ತದೆ. ಅದಕ್ಕಿಂತ ಹೆಚ್ಚಿಗೆ ಪಶು ಪಕ್ಷಿಗಳಾಗಿ ಅವು ರಾಕ್ಷಸಿ ಪಿಶಾಚಿ ಅದಾವಲ್ಲ ಅವು ಭಾಳ ಹೀನ ಸ್ಥಿತಿನ ಅದು. ದೇವತೆಗಳ ಪುಣ್ಯ ಕರ್ಮಗಳನ್ನು ಮಾಡಿದ್ದು. ಅದು ಆಸೆ ಬುರ್ಕ ಅವು ಪುಣ್ಯ ಯಾವ ಕರ್ಮ ಮಾಡೋದು ವಿಷಯದಿಂದ ಸುಖ ಸಿಗತೈತೆ ಅನ್ನೋ ಸಂಬಂಧ ಅವು ಪುಣ್ಯ ಕರ್ಮಗಳನ್ನು ಮಾಡಿ ಸ್ವರ್ಗಾದಿಗಳನ್ನು ಹೊಂದ್ಬೇಕಂತ ಭೋಗ ಜೀವನದಾಗ ಬಿದ್ದು ಹೊಳೆಯಾಡ್ತಾವು. ಅವಕ್ಕೂ ತಿಳಿದಿಲ್ಲ. ಎಲ್ಲೋ ಒಬ್ಬ ವಿವೇಕವಂತ ಇದರಿಂದ ಬ್ಯಾಡಪ್ಪ ನಮಗೆ ಈ ಹುಟ್ಟು ಸಾವುಗಳಿಂದ ಬಿಡುಗಡೆ ಆಗ್ಬೇಕು ಹಂಗಿದ್ರೆ ಈ ವ್ಯಾಪಾರ ಬಂದ್ ಮಾಡಿದ್ರು. ವಿಷಯದ ಸಂಪರ್ಕ ಭೋಗದ ವ್ಯಾಪಾರ ನಮ್ಮನ್ನು ಜನ್ಮ ಜನ್ಮಾಂತರ ತಿರ್ಗಾಕಿಸ್ತತಿ. ವಾಸನ ಪೂರ್ಣ ನಾಶ ಮಾಡ್ಕೊಂಡಾಗ ಬಿಡುಗಡೆ ಆಕೈತಿ. ಹುಟ್ಟು ಸಾವುಗಳಿಂದ ಮುಕ್ತ ಆಗ್ತೀವಿ. ಇದು ವಾಸನ ಏನೈತಲ್ಲ ವಿಷಯ ಭೋಗ ವಾಸನೆಗಳನ್ನು ಪೂರ್ಣ ನಾಶ ಮಾಡ್ಕೊಂಡಾಗ ನೀನು ಮುಕ್ತಿ. ಒಳಗಿತ್ತಂದ್ರೆ ಮತ್ತೆ ಜನ್ಮ ಬರುದನ ಅದು ವಾಸನ ಬೀಜ ಅದ. ಭವಕ್ಕೆ ಬೀಜ ಅಂದ್ರೆ ಅದ ವಾಸನಾನ ಬೀಜ. ಪೂರ್ಣ ಅದನ್ನು ಹೊರದ ನಾಶ ಮಾಡ್ಕೊಂಡು ವಿವೇಕದಿಂದ ಭೋಗ ವಾಸನೆಗಳ ಪೂರ್ಣ ನಾಶ ಮಾಡ್ಕೊಂಡಾಗ ನಿನಗೆ ಹುಟ್ಟು ಸಾವುಗಳಿಂದ ಬಿಡುಗಡೆ ಆಕೈತಿ. ಇಲ್ಲ ಹಂಗೆ ಒಳಗೆ ವಾಸನ ಇದ್ದು ಅಂದ್ರೆ ಅದು ಎಳ್ಕೊಂಡು ಬಂದು ಮತ್ತೆ ಹುಟ್ಟಾಕಸ್ತೈತಿ. ವಾಸನೆಗೆ ಅನುಗುಣವಾಗಿ ಕರ್ಮಗಳನ್ನು ಮಾಡ್ತೀವಿ. ಕರ್ಮಕ್ಕೆ ತಕ್ಕಂಗೆ ಮತ್ತೆ ಜನ್ಮಗಳು ಬರ್ತವೆ. ಬಿಡುದಿಲ್ಲ ನಮಗೆ. ಈಗ ಯೋಗ್ಯ ವೇಳೆ ಐತಿ ಮನುಷ್ಯನ ಜನ್ಮಕ್ಕೆ ಬಂದಾಗ ಪ್ರತಿಯೊಬ್ಬರಿಗೂ ದೊಡ್ಡ ಲಾಭದ ಮನುಷ್ಯ ಕುಲದ ಜನದ ಲಾಭ. ನಮ್ಮ ನಿಜವನ್ನು ನಾವು ತಿಳ್ಕೊಬೇಕು. ನಿಜವನ್ನು ತಿಳ್ಕೊಬೇಕಂದ್ರೆ ಭೋಗ ವಾಸನೆಗಳೆಲ್ಲ ಹೊಡೆದು ಹಾಕ್ಬೇಕಾಗತ್ತೆ. ವಾಸನಾ ಕ್ಷೀಣ ಆದಾಗ ನಿನಗೆ ಮುಕ್ತಿ ಸಿಗ್ತದೆ. ವಾಸನ ಹಂಗ ಒಳಗೆ ಉಳಿದು ಅಂದ್ರೆ ಗಂಡನಾಗ ಇಟ್ಕೊಂಡು ನಾ ಮುಕ್ತಿ ಹೊಂತೇನೆ ಅನ್ನೋ ಸಾಧ್ಯತೆ ಹೋಗಿ ಕೊಡೋದನೇ ಇಲ್ಲ. ಅವು ವಾಸನಾದಿಗಳ ಸೆಳವು ಯಾಕ್ರಿ ನಿನಗೆ ಅದನ್ನು ಬಿಡೋ ಇದ್ರೆ ಮುಂದಕ್ಕೆ ಹೋಗಿ ಕೊಡೋದಿಲ್ಲ. ಅಭ್ಯಾಸ ಮಾಡಿ ಕೊಡೋದಿಲ್ಲ ನೀನು. ತೇಕಾಕಸ್ತದೆ ಅದು ಮತ್ತೆ. ಅದಕ್ಕೆ ವಿಚಾರದಿಂದ ವಾಸನೆಗಳನ್ನು ಪೂರ್ಣ ನಾಶ ಮಾಡ್ಕೊಂಡ ಬಿಟ್ಟಾಗ ಇದು ಬರುದನಿಲ್ಲ. ಏನು ಸ್ಥಿತಿ ನಿನಗೆ ಬರುದನ್ನ ಜನ್ಮ ಜನ್ಮ ಅಂತ ತಿರುಗುತ್ತೈತಿ ನೋಡಿ. ಮತ್ತು ಜನ್ಮ ಬರುದನ್ನ ವಾಸನ ಇತ್ತಂದ್ರೆ ಸ್ವಲ್ಪ ಇತ್ತಂದ್ರೆ ಮತ್ತು ಅದು ಬರುದ ನಾನು ಜನ್ಮಕ್ಕೆ ಬರ್ತೈತಿ. ಮತ್ತೆ ಸ್ವಲ್ಪ ಉಳಿಯದಂತೆ ನಾಶ ಮಾಡ್ಕೋ ಅಂತ ಹೇಳ್ಯಾರ. ನೀನು ವಾಸನೆಗಳೆಲ್ಲ ನಿನ್ನ ಸಂಕಲ್ಪದಿಂದ ಉತ್ಪನ್ನ ಆಗ್ಯ ವಾಸನೆಗಳೆಲ್ಲ ನೀನ ತಯಾರು ಮಾಡ್ಕೊಂಡದ್ದು. ಅವು ನಿನ್ನಲ್ಲೇನ ಉತ್ಪತ್ತಿ ಆಗ್ಯಾವ ಅಜ್ಞಾನದಿಂದ. ಇವನ್ನೆಲ್ಲ ಸಂಕಲ್ಪದಿಂದ ಅಜ್ಞಾನ ಸಂಕಲ್ಪದಾಗಿದ್ದು ನೀನು ಹುಟ್ಟ್ಯಾವಿಲ್ಲ ವಾಸನೆಗಳು. ಇವನ್ನೆಲ್ಲ ಜ್ಞಾನದಿಂದ ನಾವು ಹೊಡೆದು ಹಾಕಬೇಕಾಗಿತ್ತು. ಯಾವ ಜ್ಞಾನ? ನಿನ್ನ ನಿಜದ ಜ್ಞಾನವನ್ನು ಮಾಡ್ಕೊಂಡಾಗ ಇವೆಲ್ಲ ವಾಸನೆಗಳು ಕ್ಷೀಣಕ್ಕಾವ ನೋಡ್ರಿ. ಅಂದಾಗ ನೀನು ಅಂತಕ್ಕಂಥ ಪರಿಶುದ್ಧಿ ಆಗ್ತದೆ. ಅವಾಗ ನಿನಗೆ ಅದನ್ನು ಹೋಗಿ ಬರ್ತದೆ ನೋಡಿ. ನೀ ಬೇಕಾದಷ್ಟು ಜನ್ಮ ತಿರುಗಿನಿ ನಿನ್ನನ್ನು ನಿಜವನ್ನು ನೀ ತಿಳ್ಕೊಳ್ಳೋ ಮಟ ವಾಸನಾ ನಾಶ ಆಗೋದು. ಪೂರ್ಣ ನಾಶ ಆಗ್ಬೇಕನ್ನೋ ಯಥಾರ್ಥ ವಸ್ತುವಿನ ಜ್ಞಾನ ಮಾಡು. ಅಂದಾಗ ನಿನಗೆ ಇದನ್ನು ಹೋಗಿ ಬರಾಕೈತಿ ಅಂದ್ರೆ ಅದರ ಕಡೆ ಉದಾಸೀನ ವೈರಾಗ್ಯ ಬಂದ್ಬಿಡ್ತು. ವೈರಾಗ್ಯ ದೃಢ ಆಗ್ಬೇಕಂದ್ರೆ ನಮಗೆ ಪೂರ್ಣ ಅದ ಸಮಾಧಿನ ಹೊಂದ್ಬೇಕು. ನಿಜವಾದ ವೈರಾಗ್ಯವನ್ನು ನಾವು ಹೊಂದ್ಬೇಕಂದ್ರೆ ಪಡಿಬೇಕಾದ್ರೆ ಜ್ಞಾನ ಸಮಾಧಿನೂ ಹೊಂದಬೇಕು. ಜ್ಞಾನ ಸಮಾಧಿಯನ್ನು ಹೊಂದದ ಹೊರತಾಗಿ ನಿನಗೆ ಮುಕ್ತಿ ಅನ್ನೋದಿಲ್ಲ. ಇಲ್ಲ ಬರೀ ಮಾಹಿತಿ ಆಯ್ತು. ಮಾಹಿತಿಗೆ ಅನುಸಾರವಾಗಿ ಆ ಸ್ಥಿತಿ ಹೊಂದಬೇಕಲ್ಲ. ಉಣ್ಮಣಿ ಅವಸ್ಥೆ ಅಥವಾ ಸಮಾಧಿಯನ್ನು ಹೊಂದಿದಾಗ ಇದರಿಂದ ನಿನಗೆ ಬಿಡುಗಡೆ. ನಿಮ್ಮೆಲ್ಲರಿಗೂ ಅನುಭವ ಕೊಡುವಂಥ ಆನಂದಮಯವಾದ ಇರುವನ್ನ ಯಾರ ತಯಾರು ಮಾಡ್ತಾರ ಅದನ್ನು ಅದು ಯಾವ್ದಾರು ಕರ್ಮದ ಫಲ ಅಲ್ಲ. ಅದು ರೆಡಿ ಇದ್ದದ್ದು ಸಿದ್ಧವಾಗಿರ್ತಕ್ಕಂಥ ವಸ್ತು. ಅದು ಅದನ್ನು ಬಿಟ್ಟು ಬಿಟ್ಟೇವಿ. ತೂರ್ಕಿ ಬೆಣ್ಣು ಹಚ್ಚಿಬಿಟ್ಟೇವೆ. ಎಂದಿಗೆ ಸಿಗ್ಬೇಕ್ರಿ ಇದು ನಮ್ಗೆ? ಇದ್ದು ವಸ್ತು ಬಿಟ್ಟು ಇಲ್ಲದನ್ನು ಕಲ್ಪಿಸ್ಕೊಂಡು ಕೂತು ಎಲ್ಲರೂ ಈ ಶರೀರದ ಬೆನ್ನು ಹತ್ತಿ ಇದು ಹಿಂಗೆ ಇಟ್ಕೋಬೇಕು, ಇದನ್ನು ಕೆಡಿಸ್ಕೊಡಬಾರ್ದು. ಯಾಕ್ರಿ ಭಾರಿ ವ್ಯವಸ್ಥೆ ಪ್ರಯತ್ನ ನಡೆಸ್ಯಾನ ಇದನ್ನು ಶರೀರ ಕೆಡದಂಗ. ಇದನ್ನು ಮುಕುಳಿ ಮಾರಿ ಪಾಲಿಶ್ ಮಾಡೋದು ನಡೆಸ್ಯಾನ. ಇದನ್ನು ಎಷ್ಟು ಪಾಲಿಶ್ ಮಾಡಿದ್ರು ಇದು ಸೋರುದು ನಾರುದು ಬಿಡೋದಿಲ್ಲ ನೋಡಿ. ವಿಕಾರಾಗಿ ನಾಶ ಆಗಿ ಹೋಗುದನ್ನ ಇಲ್ಲ. ಬೇಕಾದಷ್ಟು ವ್ಯವಸ್ಥಿತವಾಗಿ ಇಟ್ಕೊಂಡ್ರು ಕೆಟ್ಟು ಹೋಗುದು. ಇದನ್ನು ಅವಲಂಬಿಸಿಕೊಂಡು ಎಂದು ಹೊಂದವನಿ ಪಡೆವೆ ನೀನೆಂದಿಗೆ ಪರಮುಕ್ತಿ ಸುಖವನ್ನು ಕೆಡುವ ಕಾಯದ ಮೋಹವನ್ನು ಮಾನಿ ಮನುಜ. ಈ ಕೆಟ್ಟು ಹೋಗ್ತಕ್ಕಂಥ ಶರೀರ ಸುಖ ಕೊಡ್ತದೆ ಅಂತ ಇಟ್ಕೊಂಡು ಕುಂತಿದ್ರು. ಕೆಟ್ಟು ಹೋಗೋದ್ರೆ ಯಾರಿಗೂ ಸುಖ ಶಾಂತಿಯನ್ನು ಕೊಡುದು. ಇದನ್ನು ಅವಲಂಬನ ಮಾಡಿದವ್ರು ಯಾರೂ ಸುಖ ಶಾಂತಿ ಹೊಂದಿಲ್ಲ. ಇದ್ರ ಸಂಬಂಧ ತಪ್ಪಿಸ್ಕೊಂಡವ್ರು ಆರಾಮ ಉಳಿದ್ರು, ಇದು ಸಂಬಂಧ ಇಟ್ಕೊಂಡವ್ರು ಆರಾಮದ ನೋಡು.
ಶರೀರ ಸಂಬಂಧ ತಪ್ಪಿಸ್ಕೊಂಡ್ರೆ ಉರ್ಲು ಹಾಕೊಂಡು ಸಾಯೋದಲ್ಲ. ಇದು ನಾನಲ್ಲ ಅನ್ನುವಂಥ ತಪ್ಪು ತಿಳುವಳಿಕೆಯನ್ನು ಕಳ್ಕೋಬೇಕಾಗಿದೆ. ದೇಹ ಭಾವನೆಯನ್ನು ಆಳೋದು. ಈಗ ಮನುಷ್ಯನ ಜನ್ಮ ಇದ್ದಾಗ ಇದು ಸರಿಯಾದ ತಿಳುವಳಿಕೆ ಮಾಡ್ಕೊ. ನೀನು ಯಾರು, ನಿನಗೂ ಈ ಶರೀರಕ್ಕೂ ಏನು ಸಂಬಂಧ? ಶರೀರನ ಬೇರೆ, ನೀನೇ ಬೇರೆ. ಯಾವುದನ್ನು ನೀ ಎದುರಿಟ್ಟು ಅದನ್ನು ತಿಳಿತಿ, ನಿನಗೆ ಗಣ್ಯವಾಗೈತಿ. ನಿನ್ನ ತಿಳಿಸ್ಕೊಡೋ ವಸ್ತು ಅದು ನೀನಾಗಲ್ಲ, ನಿನಗೆ ಗಣ್ಯವಾಗೈತಿ. ಏನು ಅದಕ್ಕೆ ಅರಿವು ನೀನು, ಯಾವಾಗಲೂ ಇದ್ದು ಇರುವು ನೀನು, ಆನಂದ ನೀನು ಅನ್ನೋದನ್ನು ಖಾತ್ರಿ ಮಾಡು. ಸಮಾಧಿ ಹೊಂದಿ ಖಾತ್ರಿ ಮಾಡು. ನಿತ್ಯ ಅದನ್ನು ಹೊಂದಬೇಕಾದ್ರೆ ಶ್ರವಣ ಮನ ನಿಧಿಧ್ಯಾಸನದ ಅಭ್ಯಾಸ, ಪ್ರಬಲವಾದ ಅನುಸಂಧಾನ ನಡಿಬೇಕು ನೋಡಿ. ಇದು ಅಭ್ಯಾಸ ಕಾಲು ಕಳಿಬೇಕು. ಅಂದ್ರೆ ಏನಾರ ಇದು ಸಂಬಂಧ ತಪ್ಪಿಸ್ಕೊಂಡು ಆ ನಿಜದ ಭಾವದೊಳಗೆ ಉಳ್ಕೊಳಕ್ ಬರ್ತೈತೆ. ಇದು ಅಭ್ಯಾಸ ನಿರಂತರ ಮಾಡಿದಾಗ ಬರ್ತೈತ್ರಿ. ಅದು ಹಂಗ ಸಾಧ್ಯ ಇಲ್ಲ. ಎಡೆಬಿಡದೆ ಒಳಗೆ ಆಂತರಿಕವಾಗಿ ಅಭ್ಯಾಸ ಯಾವ ಮಾಡ್ತಿರ್ತಾನೆ ಅವ್ಗೆ ಹಗಲು ಗೊತ್ತಿಲ್ಲ. ಇರುಳಿಗೆ ಹಗಲಿರುಳನ್ನದೇ ಅಭ್ಯಾಸ. ತನ್ನನ್ನು ತಿಳ್ಕೊಳ್ಳುವಂಥ ಪ್ರಯತ್ನದೊಳಗೆ ತೊಡಗಬೇಕು. ಅಂದಾಗ ಏನಾರ ಇದು ಗಟ್ಟಿಯಾಗಿ ಉಳಿತೈತಿ, ಇಲ್ಲ ಅಂದ್ರೆ ಉಳಿದಿಲ್ಲ. ಮಹಾತ್ಮರಾದವರೆಲ್ಲ ಏನು ನೋಡಿ, ಬರೀ ಅಲ್ಲಿಯೊಮ್ಮೆ ಇಲ್ಲಿಯೊಮ್ಮೆ ಹಣಿಕೆ ಹಾಕೊಂತ ಅಡ್ಡಾಡಿದ್ರು. ನಾವು ನೋಡಿ ತಿಳಿದು ಹೊಳ್ಳೆ ನೋಡ್ಲಿಲ್ಲ ಅದ್ರ ಕಡೆ. ಊರ್ಗಿ ಕಡೆ ಲಕ್ಷ ಕೊಡ್ಲಿಲ್ಲ ಅವ್ರು, ಇರುವಿಕೆ ಕಡೆ ಲಕ್ಷ ಕೊಟ್ರು. ಯಾವಾಗಲೂ ಲಕ್ಷ ಅಲ್ಲೇ ಇರ್ತಿತ್ತು ಅವ್ರು. ಅಂದಾಗ ನಮಗೆ ಇದು ಅನುಭವ ಬರ್ತೈತಿ. ನೋಡಾರ ದೃಷ್ಟಿಯೊಳಗೆ ಏನಪ್ಪಾ ಇದ್ರಾಗ ಮುನಿಗ್ಯಾನನ್ನೋರು, ಒಳಗೆ ಇರುದೇ ಒಳಗೆ ಆಂತರಿಕವಾಗಿ ಅಭ್ಯಾಸ ನಡೆದೈತಿ. ಇದು ಹೊರಗಿನ ಜಗತ್ತಿನ ಕಡೆ ಲಕ್ಷ ಇರೋದು. ನಾವು ನಿಜವನ್ನ ತಿಳ್ಕೊಬೇಕನ್ನ ನಾವು. ಹೊರಗಿನ ಗದ್ದಲ ಎಲ್ಲ ಕೈ ಬಿಡದ ಹೊರತು ನಿನಗೆ ಅದು ಹತ್ತೋದನೇ ಇಲ್ಲ. ಇಂದ್ರಿಯಗಳ ಗದ್ದಲ ಬಿದ್ದೆ ಅಂದ್ರೆ ಇದೇ ಪುರುಷೋತ್ತ ಸಿಗೋಲ್ಲ ನಿನಗೆ. ಹೌದ್ರ ಇಂದ್ರಿಯಗಳ ಮಜಾ ಮಾಡ್ಕೊಂತ ಕಾಲ ಕಳೆದ ಬಾಳೆ ಅಂದ್ರೆ ಇದ ಹೋದಿಲ್ಲ. ಇಂದ್ರಿಯಗಳ ಮಜಾ ಮಾಡೋದು, ಇವತ್ತಂಗೆ ಬಾಳೆ ಮಾಡೋದು, ಇದನ್ನ ಮಾಡಿದಿ. ಇದನ್ನ ಮಾಡಿ ಯಾರ್ಯಾರು ಎಷ್ಟೆಷ್ಟು ಸುಖಿಗಳಾಗಿ ನೋಡ್ಕೋರಿ. ಇಂದ್ರಿಯಗಳ ಮಜಾ ಅದು ಬೆನ್ನು ಹತ್ತಿಬಿಟ್ಟು. ಬಾಳೆ ಅಂದ್ರೆ ಇಷ್ಟ ಮತ್ತೇನಾರು ಐತೆ ಹೊಸದು ಏನೂ ಇಲ್ಲ. ಇದ್ರೆ ಮಾಡಿದ್ದ ಮಾಡೋ ಕಿಸ್ಬಾಯ್ದಾಸ ಅಂತ. ಅವ ಇಂದ್ರಿಯಗಳು ವಿಷಯ ವಸ್ತುಗಳು. ಚಲೋತಂಗೆ ಮಾಡ್ಬೇಕಂತ ಎಲ್ಲಿ ಹೋಗಿ ಕೊಡ್ಲಂಗ. ಕರ್ಮ ಹೆಂಗಿರ್ತೈತಿ ಹೆಂಗೆ ಮಾಡ್ಬೇಕಸ್ತೈತಿ. ಅದು ಕರ್ಮದ ಫಲ ಅದ. ಯಾವುದೇ ಬಾಳೆ ಅಂತಂದ್ರು ನೀವು ತಿದ್ದಾಕ್ ಬರೋದಿಲ್ಲ. ಅದನ್ನು ಮಾಡಿಬಿಟ್ಟು ಈಗ ಅದನ್ನು ಸುಮ್ಮನೆ ಅನುಭವಿಸೋದು ಒಂದ ನಿನ್ನ ಕೆಲಸ. ಅದನ್ನ ತಿದ್ದಾಕ್ ಓಡಾಡಕತ್ತಾನ. ತಿದ್ದಾಡುವ ಅವಶ್ಯಕತೆನೇ ಇಲ್ಲ. ನೀನು ರೆಡಿ ಇದ್ದದ್ದೈತಿ ಅದು ಯಾವಾಗಲೂ. ಅದಕ್ಕೆ ಅದನ್ನು ಅನುಭವದಿಂದ ನೋಡ್ಕೋಬೇಕಾಗಿತ್ತು ಅಷ್ಟೇ. ಹೊಸದಾಗಿ ಏನಾರ ಮಾಡಿ ಅದನ್ನು ಹೊಂದಬೇಕಾಗಿಲ್ಲ. ನಾವು ರೆಡಿ ಇದ್ದದ್ದನ್ನು ನಾವು ಅನುಭವಕ್ಕೆ ತೊಗೊಂಡು ಉಳ್ಕೊಳ್ಳೋದು ಒಂದೇ ನಮ್ಮ ಕೆಲಸ. ಅದೇ ಅದರ ಮಾಹಿತಿ ಮಹಾತ್ಮರ ನಮ್ಗೆ ಗೊತ್ತಿಲ್ಲ. ಮಹಾತ್ಮರ ಮುಖಾಂತರ ಅದನ್ನು ಕೇಳೋದು. ನಾವು ಯಾರು, ನಮ್ಮ ನಿಜ ಸ್ವರೂಪ ಏನು ಅಂತ ನಮಗೆ ಗೊತ್ತಿದ್ರೆ ಇದನ್ನ ಯಾಕೆ ಹಿಡ್ಕೊಂಡು ಅಡ್ಡಾಡ್ತಿದ್ದೆ? ಅಲ್ಲದನ್ನು ದೇಹ ನಾನು ಅಂತ ಹಿಡ್ಕೊಂಡು ಅಡ್ಡಾಡಕತ್ತೀವಿಲ್ಲ. ನಿನಗೆ ಗೊತ್ತ ಅಜ್ಞಾನಿ. ನಾವು ದೇಹ ತಾದಾತ್ಮ್ಯ ಭಾವದೊಳಗೆ ಯಾವಾಗಲೂ ಯಾರ್ಯಾರು ಇರ್ತಾರೆ ಅವರೆಲ್ಲರೂ ಅಜ್ಞಾನಿಗಳು. ಈ ದೇಹ ನಾನಲ್ಲ, ನಾನು ಆತ್ಮನ ಅರಿವ ನಾನಿದ್ದೇನೆ ಅನ್ನೋದು ಯಾವನಲ್ಲಿ ವಿವೇಕ ಜಾಗೃತ ಆಕೈತಿ ಯಾವಾಗ ಅವ ಆರಾಮಿರ್ತಾನ. ನಮ್ಮನ್ನು ತಪ್ಪಿದಾಗ ಆರಾಮಿರ್ತೀವಿ, ಸಂಬಂಧ ಇಟ್ಕೊಂಡು ಆರಾಮಿಯಲ್ಲಿ ಇರಕ್ಕೆ ಸಾಧ್ಯತೆ ಆಗಲಿ. ಎಲ್ಲ ನಾನು ಅಲ್ಲ, ನನ್ನದು ಅಲ್ಲ ಅಂತ ತಿಳ್ಕೊಂಡು ಸಂಬಂಧ ಯಾರು ತಪ್ಪಿಸ್ಕೋತಾರೆ ಅವರು ಇದ್ರ ಲಾಭ ತಗೋತಾರೆ. ಮಹಾತ್ಮರ ಎಲ್ಲ ಅದನ್ನ ಮಾಡಿರಲಿಲ್ಲ, ಸಂಬಂಧ ತಪ್ಪಿಸ್ಕೊಂಡ್ರಿಲ್ಲ. ಅವ್ರು ಯಾವಾಗ ಬೇಕವಾಗ ಇದ್ರ ಸಂಬಂಧ ತಪ್ಪಿಸ್ಕೊಳಕ್ ಕಲ್ತಿದ್ದವು. ಇಚ್ಛಾ ಮಾಡ್ಯಾರ ಸಂಬಂಧ ತಪ್ಪಬೇಕು, ಶರೀರ ಸಂಬಂಧ ತಪ್ಪಿ ಹೋಗು. ಎಲ್ಲ ಇರುವಿನ ಕಡೆ ಲಕ್ಷ ಯಾವಾಗಲೂ ಆನಂದ ನೆನಪಿನಾಗಿರಾಕ್ ಬರ್ತದೆ. ಇದು ಸಂಬಂಧ ಇಟ್ಕೊಂಡ್ರೆ ಹೊಳ್ಯಾಡಿ ಇದ ಬರ್ತದೆ ನೆನಪಿಗೆ. ಇದರಿಂದ ಅನಾಸ್ತಗಳು ಅದಕ್ಕೆ ನಿನ್ನ ನಿಜದ ಎಚ್ಚರಿಕೆನ ನೀವು ಮಾಡ್ಕೊಂಬುದು ದುಃಖ ರಹಿತ ಅನ್ನುವಂಗಿದ್ರು. ನೀನು ಹೊಳಿಲಿಲ್ಲ ಅಂದ್ರೆ ಬಲ್ಲವ್ರನ್ನ ಕೇಳು. ನಮ್ಗೆ ಅಭಿಮಾನ ಹೋಗಕ್ಕೆ ಹಚ್ಚೋದ್ರಲ್ಲಿ ನಾನಾ ಶಾಣೆ ಅಂತ ತಿಳ್ಕೊಂಡ್ರಿ. ಏನದು ಬಾಳೆ ಅಂತತೆ ಬಾರ್ದಕ್ಕಂತತೆ ಬಿಟ್ಕೊಟ್ಬೇಕು ಅಂತ. ಅಂತಲ್ಲಿ ಅನುಗ್ರಹ ಆಶೀರ್ವಾದಕ್ಕೆ ಹೋಗಕ್ಕೆ ಮನಸ್ಸಾಗಲ್ಲ. ಯಾಕ್ರಿ ಬಾಳೆವಂತರ ಅಂತೇಳಿ ಹೋಗ, ಇಲ್ಲಿ ಯಾಕೆ ಬಂದಿ ಅಂತಿದ್ರು ಅಜ್ಜವ್ರು. ಇದೇನು ಬಾಳೆ ಗೇಡಿಪ್ಪ ಬಿಟ್ಕೊಟ್ಟು ಬಂದು ಕುಂತೈತಿ. ಊರು ಸಹಿತ ಬಿಟ್ಟು ಬಂದು ಕುಂತೈತಿ. ಊರು ಮಣಿ ಎಲ್ಲ ಇದ್ರ ಅಂತೇಳಿ ಯಾಕೆ ಬಂದಿ ಅಂತಿದ್ರು ಅಜ್ಜವ್ರು. ಅಲ್ಲೇ ಇದ್ದು ಅಲ್ಲಿ ನಿಮ್ಮ ಯಾಕ್ರಿ ಚಲೋ ತಂಗ ದುಡ್ಡ ಬಾಳೆ ಮಾಡೋರು ಅದಾರಲ್ಲ ಸಾಹುಕಾರಗಳು,
ದೊಡ್ಡ ದೊಡ್ಡ ಇದನ್ನ ಕಟ್ಟಿಸ್ತವ್ರು ಅದಾರಲ್ಲ, ದೊಡ್ಡ ದೊಡ್ಡ ಸಾವುಕಾರ ಅಂತೀರಿ, ಹೋಗಿ ಇವನು ಕಳ್ಕೊ. ನಿಮ್ಮ ಮನೆ ದೇವ್ರ ಅಲ್ಲ, ಹೋಗಲ್ಲಿ ಒಕ್ಕವನ ನೋಡಲ್ಲಿ, ಒಕ್ಕವನು ಮಾಡಿದ ಕರ್ಮ ಇತ್ತನ ಯಾವ ದೇವರು ಏನು ಮಾಡೋಕ್ಕಾಗೋದು. ಅವನ್ನ ಕಲ್ಪಿಸ್ಕೊಂಡು ಕೂತೀವಿ, ಮನೆ ದೇವ್ರ ನೀನೇ ಕಲ್ಪಿಸ್ಕೊಂಡಿ. ಅವೇನಾರು ನೀನು ಮಾತಾಡ್ಸಿ ಅವನು ಇಷ್ಟು ದಿನ ನಡ್ಕೋತೇವಂತ ತಲಾಂತರದಿಂದ. ಹೆಂಗದೀಪ ನಿಮ್ಮ ಯೋಗಕ್ಷೇಮ ಕೇಳ್ತವನು? ನೀನೇ ಕಲ್ಪಿಸ್ಕೊಂಡು ಇನ್ನೇನೋ ಮಾಡ್ಕೊತ ತಲಾಂತರದಿಂದ ನಮ್ಮ ಮನೆ ದೇವ್ರು ಅಂತ ಅಡ್ಡಾಡ್ತಿ ಕೆಲ್ಸ. ಈ ಹುಚ್ಚ ಯಾವಾಗ ಹೋಗ್ರಿ? ನಿನ್ನ ಹೊರತು ಅನ್ಯವಾಗಿ ಏನೂ ಇಲ್ಲ ಅನ್ನೋ ತಿಳುವಳಿಕೆ ನಮ್ಮಲ್ಲಿ ಜಾಗೃತ ಆಗ್ಬೇಕು. ಈ ವಿವೇಕ ಸುಳ್ಳ ವ್ಯರ್ಥ ನಾವು ಅಲ್ಲೇ ಇಲ್ಲೇ ಅಡ್ಡಾಡ್ತಿ ಕೆಲಸ. ನಿನ್ನಲ್ಲೇ ಇದ್ದದ್ದನ್ನ ತಿಳ್ಕೊಳಕ್ಕಾಗೋದಲ್ಲ. ಅನುಭವಗಳು ಯಾವ ರೀತಿ ಅದನ್ನು ತಿಳಿಸಿರ್ತಾರೆ ಅದೇ ರೀತಿ ತಿಳ್ಕೊಂಡು ಉಳ್ಕೋಬೇಕಾಗಿತ್ತು. ಇಲ್ಲ ಅಂದ್ರೆ ಹೀನ ಸ್ಥಿತಿ ಬರ್ತದೆ ನೋಡಿ, ಮಾಡ್ಕೊಳ್ಳಿಲ್ಲ ಅಂದ್ರೆ. ಮೊದಲು ಈ ಕೆಲಸ ಮೊದಲು ಮಾಡ್ಕೊ, ನಿನ್ನ ನಿಜದ ಎಚ್ಚರಿಕೆಯನ್ನು ಮಾಡ್ಕೊ. ಬಲ್ಲವರ ಸಂಘ ಸಿಕ್ಕರಂತೆ ಏನೋ ಪುಣ್ಯ ನೀನು, ಆತ್ಮರ ಒಂದು ಮಾರ್ಗದರ್ಶನ ನಿನಗೆ ಸಿಕ್ಕ. ಸ್ವತಃ ವಿಚಾರ ಮಾಡ್ಕೋದು ಭಾಳ ಕಠಿಣ. ಹೊಡಿದನ ಇಲ್ಲ ಅದು. ಏನೋ ಅವ್ರ ಸಂಸ್ಕಾರ, ಅವ್ರ ಸಂಘದಾಗಿದ್ದಾಗ ಏನೋ ಇದು ವಿಚಾರಗಳು ಕೇಳಿ 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 ಪರಿವರ್ತನೆ ಆಕೈತಿ ನಿನಗೆ. ಆತಂದ್ರೆ ನಿನಗೆ ಹೊಳ್ಳೆ ನೋಡುದಿಲ್ಲ, ತಂಗಿಂದ ಜಗತ್ತಿನ ಕಡೆನೂ ಹೊಳ್ಳೆ ನೋಡುದು. ಯಾವಾಗಲೂ ಅದ ಭಾವದಾಗ ಇರ್ಬೇಕು ಅನಿಸ್ತದೆ. ಆತ್ಮಚಿಂತನದ ಅಭ್ಯಾಸದಾಗ ನಿರಂತರ ಅದ. ಶರೀರ ಖಬರ್ ಸುಧಾ ಇರುದಿಲ್ಲ. ಇದು ನಡೆದೈತಿ, ಶರೀರ ಭಾವ ಬಂದ ಕೂಡಲೇ ಈ ಭಾವದಾಗಿದ್ದಾಗ ಅದ್ರ ಈ ಹಸಿವೆ ತಸಿಗಳ ಭಾವ ಬರ್ತೈತಿ, ಅದ್ರ ಚಟದ ಭಾವ. ಶರೀರ ಭಾವ ಬಂದ ನಂತರ ನಿದ್ದೆ ಹತ್ತಾಗಿ ಏನು ಇದ್ದಿದ್ದಿಲ್ಲ ಅಲ್ರಿ. ಅಲ್ಲಿ ಹೊಟ್ಟೆ ಚಿಂತೆ ಇತ್ತಾನೆ, ಅಲ್ಲಿ ಹೊಟ್ಟೆ ಚಿಂತೆ, ತಿಂಡಿ ಚಿಂತೆ ಇತ್ತಾನೆ ನಿನಗಲ್ಲಿ. ಎಚ್ಚರಿಕೆಗೆ ಬಂದ ಶರೀರ ಭಾವ ಬಂದ ಕೂಡಲೇ ಚಲೋ ಆಯ್ತು ನೋಡ್ರಿ. ಶರೀರ ಸಂಬಂಧ ತಪ್ಪಿದಾಗಿದ್ರೆ ಏನು ತಿನ್ನಬೇಕಿಲ್ಲ, ಉಣ್ಬೇಕು ಅನ್ನೋದಿಲ್ಲ, ನೋಡ್ಬೇಕು ಅನ್ನೋದಿಲ್ಲ, ಯಾವ ಇಂದ್ರಿಯಗಳ ಅಪೇಕ್ಷೆನೂ ಮಾಡ್ಬೋದು. ಇವನು ಹಿಡ್ಕೊಂಡು ಕುಂತಿ ಎಚ್ಚರ ಆದ ಕೂಡಲೇ ಇದು ಬಂದು ನೋಡಿ ಭಾವ, ದೇಹ ಭಾವ ಬಂದ ಕೂಡಲೇ ಎಲ್ಲ ಅನರ್ಥಗಳು ಶುರುವಾದ. ನಿನ್ನ ಭಾವದಾಗಿದ್ದಾಗ ಇವೆಲ್ಲ ಅದಾವ. ಅದಕ್ಕೆ ಯಾವಾಗಲೂ ಈ ಅನ್ಯ ಭಾವನೆಯನ್ನೆಲ್ಲ ಕೈ ಬಿಟ್ಟು ತನ್ನ ಭಾವದಾಗಿರಕ್ಕೆ ಪ್ರಯತ್ನ ಮಾಡಬೇಕು. ಇದು ಆಧ್ಯಾತ್ಮಿಕ ಸಾಧನೆ. ಅನ್ಯ ಭಾವನೆಗಳನ್ನು ನೀನೇ ಕಲ್ಪಿಸ್ಕೊಂಡು ಕುಂತೀವ, ನೀನ ಅವನ್ನೆಲ್ಲ ಕೈ ಬಿಟ್ಟಾಗ ನಿನಗೆ ಆರಾಮಿನ ಅನುಭವ ಆಕೈತೆ ನೋಡ್ರಿ. ಪ್ರತಿಯೊಬ್ಬರಿಗೆ ಅದು ಬರ್ತೈತೆ, ಆರಾಮಿನ ಅನುಭವ ಮಾಡ್ಕೊಳ್ಳಿ. ಶರೀರ ಜೀವಂತಿದ್ದಾಗ ಮಾಡ್ಕೋ ಕೆಲಸ. ಶರೀರ ಹೋದ ಮ್ಯಾಗಂತ ಇದನ್ನ ಮಾಡ್ಕೊಳಕ್ ಆಗುದಿಲ್ಲ. ಯಾವಾಗ ಇದ್ದ ವಸ್ತುವಿನ ಕಡೆ ಲಕ್ಷ ಕೊಟ್ಟಾಗ ನಮಗೆ ಇದು ಅನುಭವ ಬರ್ತೈತೆ ನೋಡ್ರಿ. ಇಲ್ಲದನ್ನ ತೆರೆಯಾಗ ಹಾಕೊಂಡು ಬರೀ ಅದ ವಿಚಾರದಾಗ ಕಾಲ ಸತ್ವರಿ ಅದಕ್ಕೆ ಬಂತೀವಿ. ಅದು ನಿತ್ಯ ಐತೋ, ಇದು ಅನಿತ್ಯ ಐತೋ, ಇದು ಹಿತ ಐತೋ, ಇದು ಅಹಿತ ಐತೋ ಅನ್ನುವಂಥ ವಿವೇಕ ನಮ್ಮಲ್ಲಿ ಜಾಗೃತ ಆಗ್ಬೇಕು ನೋಡ್ರಿ. ಅಂದಾಗಿದ್ರೆ ಅನುಭವ ಮಾಡ್ಕೊಳಕ್ ಬರ್ತೈತೆ ನಾವು. ವಿವೇಕದ ಸನ್ನಿವೇಶ ನೋಡುವಂತ ಯಾಕೆ ಹೇಳ್ಯಾರ? ವಿಚಾರ ಮಾಡಿ ನೋಡ್ಕೋಪ, ಇದು ಯಾವ್ದು ಯೋಗ್ಯ ಯಾವ್ದು ಅಯೋಗ್ಯ ಅನ್ನೋದು ಒಳ್ಳೆದಿದೆ. ಅದಕ್ಕೆ ನಾವು ವಿಚಾರಕ್ಕೆ ಎಲ್ಲಿ ತನಕ ಮುಖ ಕೊಡೋದಿಲ್ಲ, ಅಲ್ಲಿ ತನಕ ನಮ್ಮ ದುಃಖ ಅಜ್ಞಾನ ಹೋಗುದಿಲ್ಲ. ಮೊದಲ ಎಲ್ಲ ಕೆಲಸ ಬಿಟ್ಟಾರು ಮೊದಲು ಇದನ್ನು ಮಾಡ್ಕೊ, ದುಃಖರಹಿತ ಆಗಿರ್ಲಿಕ್ಕೆ ಪ್ರಯತ್ನವನ್ನು ಮಾಡು. ಮತ್ತು ಇದನ್ನ ಮಾಡ್ಕೊಳ್ಳಿಲ್ಲ ಅಂದ್ರೆ ನಿನ್ನ ನಿಜದ ಕಡೆ ನೀ ಲಕ್ ಕೊಡ್ಲಿಲ್ಲ ಅಂದ್ರೆ ಮತ್ತು ದುಃಖ ಕಟ್ಟಿಟ್ಟು ಹೋಗ್ತೇನೆ. ದೌಡ್ ಮಾಡ್ಕೋ, ಹೆಂಗೋ ಹೊಂಟೈತಿದ ಶರೀರ. ಈ ದೇಹವಿರುವುದರೊಳಗಾಗಿ ಇನ್ನಿನ ಕೆಲಸ ಮಾಡ್ಬೇಕು. ಇದು ಹೋಗೋಕ್ಕಂತ ಮೊದಲೇ ಮಾಡ್ಕೋ. ತರ ಯಾವನ್ನ ಬಿದ್ದತೆ ಅಂತ ಹೇಳ್ಯಾರ. ಈ ಶರೀರವೆಂಬ ಡೋಣಿ ಒಡೆದು ಹೋಗೋದ್ರೊಳಗಾಗಿ ಈ ಸಂಸಾರ ಸಾಗರವನ್ನು ದಾಟ. ಹೌದಿಲ್ಲ? ಏನ್ ಕೊಡ್ತೀನಿ ಕತೆ? ಅದನ್ನ ಮಾಡಿ ಯಾರ್ಯಾರು ಎಟ್ಟೆಟ್ಟು ಸುಖಿಗಳಾಗಿ ನೋಡ್ಕೋರಿ. ಬಾಳೆ ಮಾಡಿ ಜನ್ಮ ಜನ್ಮಾಂತರ ಅದ್ರ ಬೆಣ್ಣೈತಿ, ಬಾಳೆದ ಬೆಣ್ಣೈತಿ. ಏನು ಕೊಡ್ತಿಲಿ ಬಾಳೆ? ನೀನು ಬಾಳೆ ತಿರುಗಿ ವಿಚಾರ ಮಾಡೋರು ಯಾರು? ವಿಚಾರ ಮಾಡಿದ್ರೆ ನಿನಗೆ ಲಾಭ, ವಿಚಾರ ಮಾಡಲಿ ನಿನಗೆ ಹಾನಿ ನೋಡಿ. ಇದು ದುಃಖದಿಂದ ನಾವು ಬಿಡುಗಡೆ ಆಗ್ಬೇಕಂದ್ರೆ ವಿವೇಕನ ಇದು ವಿಚಾರದ ಫಲ. ಯಾವುದೇ ಕರ್ಮ ಮಾಡಿರೋದು ಬಿಡುಗಡೆ ಆಗುದಿಲ್ಲ ನಿನಗೆ. ಮತ್ತೊಟ್ಟು ಬಂಧನ ನಿನಗೆ ಕರ್ಮದಿಂದ, ಜ್ಞಾನದಿಂದನ ನಿನಗೆ ಮುಕ್ತಿ. ಯಾವ ಜ್ಞಾನ?
ತನ್ನ ಜ್ಞಾನ, ಆತ್ಮಜ್ಞಾನ, ತನ್ನ ಸ್ವರೂಪ ಜ್ಞಾನ ಮಾಡ್ಬೋದು. ಎಲ್ಲ ಕೆಲಸ ಬಿಟ್ಟು ಇದನ್ನು ಮಾಡ್ಬೋದು. ಅದನ್ನು ಅನುಭವಗಳ ಮುಖಾಂತರ ನಾನು ಯಾರು, ನನ್ನ ನಿಜ ಸ್ವರೂಪ ಏನು ಅನ್ನೋದನ್ನ ದಿನನಿತ್ಯ ಶ್ರವಣ ಮಾಡೋದು, ಮನನ ಮಾಡೋದು, ನಿಧಿಧ್ಯಾಸನವನ್ನು ಮಾಡೋದು. ಅದನ್ನು ಮನನ ಮಾಡ್ಬೇಕಾದ್ರೆ ಆ ಬ್ರಾಹ್ಮಿ ಮುಹೂರ್ತದೊಳಗೆ ತಪ್ಪದೆ ಎದ್ದು ಅದರ ಅಭ್ಯಾಸ ಕೂಡಬೇಕು. ತಪ್ಪದೇ ಅಭ್ಯಾಸವನ್ನು ಮಾಡೋಂಗೆ ಇದು ಕೆಲಸಕ್ಕೆ ಏನು ನಾವು ಮಾಡ್ತೀವಿ ಬೇರೆ ಅಭ್ಯಾಸ, ಹೊರಗಿನ ವ್ಯವಹಾರ ಒಂದಿಲ್ಲ ಒಂದು ಎದರಾಗಾರ ತೊಡಗಿ ಬಿಟ್ಟಿರ್ತಾನ ನಾವು ಬದಲು ಒಂದು ಅಭ್ಯಾಸದಾಗ ಇದ್ದೇ ಇರ್ತಾನ ನಾವು. ಯಾರ್ಯಾರಿಗೆ ಚಟದ ವಾಸನೆ ಇರ್ತೈತೆ ಆ ಚಟದ ಅಭ್ಯಾಸದಾಗ ಅವ್ನು ಇರ್ತಾನೆ. ಮತ್ತೊಂದು ಹೆಸರೇ ಇರೋದಿಲ್ಲ ಅವ್ನು, ಹೌದಿಲ್ಲ? ಆ ಚಟದ ವಾಸನೆ ಇತ್ತಂದ್ರೆ ಯಾರಿಗೂ ಖಬರ್ ಮಾಡಿಬಿಡುದಿಲ್ಲ. ಹಂಗೆ ಉತ್ಕಟ ಇಚ್ಛಾ ಬೇಕಲ್ಲ, ಇದನ್ನು ಹೊಂದಲೇಬೇಕು ಅನ್ನೋ ಆ ಜ್ಞಾನವನ್ನು ನಾವು ಮಾಡ್ಕೋಬೇಕು. ಅವಾಗ ಅವಾಗ ಅನುಭವ ಬರಕ್ಕೆ ಶುರುವಾಗುತ್ತೆ. ಅಭ್ಯಾಸದಾಗ ತೊಡಗ ನಿರಂತರ ಶ್ರವಣ ಮನನ ನಿಧಿಧ್ಯಾಸನ ಅಭ್ಯಾಸ ಮಾಡಬೇಕು. ಶ್ರವಣ ಮನನ ನಿಧಿಧ್ಯಾಸನವಿಲ್ಲದೆ ಭವ ಬಂದ ಹರಿಯದು ಅಂತ ಹಂಗೆ ಸುಮ್ಮನೆ ಹೋಗೋದಿಲ್ಲ. ಎಲ್ಲೋ ಬಗೆದು ಇದರಿಂದ ಹಿಂದಕ್ಕೆ ಸರ್ಕೊಂಡು ಇದರಿಂದ ವಿಮುಖ ಆಗಿ ಅಂತರ್ಮುಖ ವೃತ್ತಿ ಒಳಗೆ ಆನಂದವನ್ನು ಕಂಡ್ಕೋಬೇಕಂದ್ರೆ ಇಚ್ಛೆ ಆಗೋದು ಎಲ್ಲೋ ಒಬ್ಬ, ಕೋಟಿ ಜನಗಳಲ್ಲಿ ಒಬ್ಬ. ಅವ ಹೊರಗಿನ ಇದರಿಂದ ವಿಮುಖ ಆಗಿ ಅಂತರ್ಮುಖ ವೃತ್ತಿ ಒಳಗೆ ಅದನ್ನು ಅನುಭವ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡ್ತಾನೆ. ಹೊರಗೆ ಎಲ್ಲಿ ಅದು ಹೊರಗಂದ್ರೆ ಇಂದ್ರಿಯಗಳ ಮೂಲಕ, ಇಂದ್ರಿಯಗಳ ವ್ಯಾಪಾರ ಎಲ್ಲ ಬಹಿರ್ಮುಖ ಆಯ್ತು. ಅವು ಅಂತರಾತ್ಮ ಇದು ಅವಕ್ಕೆ ಅನುಭವಕ್ಕೆ ಬರೋದೇ ಇಲ್ಲ. ಅದು ಇಂದ್ರಿಯಗಳ ವ್ಯಾಪಾರ ಎಲ್ಲ ಬಂದ್ ಮಾಡಿದಾಗ ಒಳಗೆ ಅಂತರಾತ್ಮನ ಇರುವಿನ ಅನುಭವ ಮಾಡ್ಕೊಳಕ್ ಹೋಗುತ್ತೆ. ಹೊರಗೆ ಏನು ಮಾಡೋ ಕೆಲಸ ಇಲ್ಲ, ಒಳಗಿನ ಆಂತರಿಕ ಅಭ್ಯಾಸ ಮಾಡ್ಬೇಕನ್ನ ನಾವು ನೋಡಿ. ಅದಕ್ಕೆ ಅಭ್ಯಾಸ ಒಳಗೆ ನಡಿಬೇಕು ನಾವು ನಿರಂತರವಾಗಿ. ಅದು ನಡಿಲಿಲ್ಲ ಅಂತಂದ್ರೆ ಏನು ನಾವು ಎದಕ್ಕೆ ಬಂದೀವಿ ಮನುಷ್ಯನ ಜನ್ಮಕ್ಕೆ ಬಂದ್ಮ್ಯಾಗ? ಬರೀ ವಿಷಯ ಸಂಗ್ರಹ, ವಿಷಯ ಭೋಗ ಮಾಡ್ಕೊಂತ ಕಾಲ ಕಳಿಸತ್ವಾರ ಅದಕ್ಕೆ ಬಂದ. ಅದಕ್ಕೆ ಅದನ್ನು ಬಿಡು, ಅವೆಲ್ಲ ನೀನು ಕೊಲ್ತಾವ ಅಂತ ತಿಳಿದ ಕೈ ಬಿಡ. ವಿಷಯಾಂತ್ಯಜ ವಿಷವತ್ಯದಿ ಮುಕ್ತಿ ಮಿಚ್ಛಿ ಚೇತ್. ಬ್ಯಾಡ್ಲಿ ಮನಸ್ಸು ಸುಳ್ಳ ಅದ್ರಾಗ ಜನ್ಮಾಂತರ ತಿರುಗಿ ಅದ್ರ ಬೆನ್ನೈತಿ. ಮನಸ್ಸಿಗೆ ಬುದ್ಧಿ ಹೇಳಿ ಅದರಿಂದ ಹಿಂದಕ್ಕೆ ಸರಿದು ಪ್ರಯತ್ನ ಮಾಡು. ಅಂದಾಗ ಇದರ ಅಭ್ಯಾಸ ಮಾಡಕ್ಕೆ ಬರ್ತೈತಿ. ಇದ್ರ ಕಡೆ ಲಕ್ಷ್ಯ ಇತ್ತಂದ್ರೆ ಅದ್ರ ಕಡೆ ಎಲ್ಲೇ ಬಿಡ್ಬೇಕು. ಬಾಳೆ ಬದುಕಿನ ಕಡೆ ಲಕ್ಷ್ಯ ಉಳಿದ್ರು ಇದ್ರ ಅಭ್ಯಾಸ ಜಾರ ನಿನಗೆ ಹತ್ತಿತ್ತಂದ್ರೆ ಏನು ಕಂಡ್ರು ಹೊಳೆ ನೋಡಿದ್ರು ನೋಡ್ರಿ. ನಿಜವಾಗಿ ತಿಳ್ಕೊಬೇಕ ನಾವು. ಅದು ಒಂದು ಪುಣ್ಯ ಬೇಕಂತಿದ್ರು ಅದು. ಇದರ ಕಡೆ ಒಲವು ಆಗ್ಬೇಕಾದ್ರೂ ಹಿಂದಿನ ಎಷ್ಟೋ ಜನ್ಮದ ಪುಣ್ಯ ಒದಗಿ ಬಂದಾಗ ಅಂತ ಆತ್ಮರ ಮಾರ್ಗದರ್ಶನ ನಿನಗೆ ಸಿಗ್ತೈತಿ. ಮತ್ತೆ ಸಿಕ್ಕದ್ದನ್ನ ಸದುಪಯೋಗ ಮಾಡ್ಕೊಳ್ಳೋ ಭಾಗ್ಯನೂ ಬೇಕಲ್ಲ. ಎಷ್ಟು ಮಂದಿ ಉಪಯೋಗ ಮಾಡ್ಕೊಂಡ್ರಿ ಹೇಳಿ? ಎಲ್ಲೋ ಒಬ್ಬ ಎಲ್ಲರಿಗೂ ಹತ್ತೋದಲ್ಪ ಇದಂತಿದ್ರು ಅದು. ಯಾರು ಅಂತಃಕರಣ ಪರಿಶುದ್ಧಿ ಇರ್ತೈತಿ ಅವ್ರಿಗೆ ಇದನ್ನು ಹೋಗ್ಬೋದು. ಅದಕ್ಕೆ ನಾವು ಮೊದಲು ಮಾಡ್ಕೊಳ್ಳೋ ಕೆಲಸ ಯಾವುದು ಅಂದ್ರೆ ಮತ್ತೊಂದು ಏನು ಕೆಲಸ ಇಲ್ಲ ನಮ್ಗೆ. ಅಂತಃಕರಣ ಸ್ವಚ್ಛ ಮಾಡ್ಕೋಬೇಕು. ಸ್ವಚ್ಛ ಮಾಡ್ಕೊಂಡ್ರೆ ವಿಷಯ ಚಿಂತನೆಯನ್ನು ಕಡಿಮೆ ಮಾಡ್ಕೊಂತ ಹೋದಾಗ ಅಂತಃಕರಣ ಸ್ವಚ್ಛ. ಆತ್ಮಚಿಂತನ ಬಲಸ್ಕೊಂತ ವಿಷಯ ಚಿಂತನೆ ಕಡಿಮೆ ಮಾಡ್ಕೊಂತ ಹೋದಾಗ ನಮ್ಮ ಅಂತಃಕರಣ ಸ್ವಚ್ಛ. ಇಲ್ಲಾಂದ್ರೆ ಹಂಗೆ ಆಗುದಲ್ಲ. ಅಂತಃಕರಣ ಮಾಲಿನ್ಯ ಏನೈತಿಲ್ಲ ಅದು ನಮ್ಗೆ ಅನುಭವ ಬರ್ವಲ್ದು. ಇದ್ದ ವಸ್ತುವಿನ ಅನುಭವ, ನಾವು ಯಾರಿದ್ದೀವಿ ಅನ್ನೋದು. ನೀ ಅಲ್ಲದನ್ನೆಲ್ಲ ಕೈ ಬಿಡವನ್ನೆಲ್ಲ. ಮನ ಬುದ್ಧಿ ಚಿತ್ತ ಅಹಂಕಾರ ಈ ದೇಹ ಇಂದ್ರಿಯಗಳು ಎಲ್ಲವನ್ನ ಕೈ ಬಿಟ್ಟ ಆಂತರಿಕ ಅಭ್ಯಾಸ ಮಾಡಾಗಿ ಹತ್ತೈತಿ. ನಾವು ಸಾಮಾನ್ಯ ಜನರಿಗೆ ಏನು ಹೇಳಿದ್ರು ತಿಳಿದ್ರು ಮದ ಸುಖ ಬಾಳೆ ಸುಖ ಕೊಡ್ತೈತೆ ಅಂದ್ರೆ ಅದೇ. ಎಲ್ಲಿ ಐತಿ ಅದ? ಜಡ ವಸ್ತು ಸುಖ ಕೊಡ್ತೈತೆ, ನಿನ್ನೊಳಗೆ ಐತಿ ಅದು. ಅದನ್ನ ನೋಡಾವ ನೀನ ಅದನ್ನ ಲಿಂಗ ಅಂತ ಯಾಕೆ ಗುರ್ತಾ ಇಟ್ಕೊಂಡು ಕುಂತಿ. ಅದು ಗೊಂಬಿ ಏನಾರ ಆಕಾರ ಕೊಟ್ಕೊಂಡು ಅದ ಸುಖರೂಪ ಅಂತ ತಿಳ್ಕೊಂಡು ಕುಂತಿ. ಅಲ್ಲ, ಅದನ್ನ ಇಡಾಕ್ ಬರ್ತದೆ. ಅದು ಇಟ್ಟು ತೋರ್ಸ ನೋಡೋಣ, ಸುಖ ಇಟ್ಟು ತೋರ್ಸಕ್ ಬರ್ತದೆ. ಅದನ್ನ ಅನುಭವಿಸೋದು ಅದು ಕೆಲಸ. ನೋಡಾಕ ಹೋಗ್ಬಾರ್ದು, ನೋಡಿಸ್ಕೊಳ್ಳೋ ವಸ್ತುನೂ ಅಲ್ಲ.
ಕಣ್ಣಿಗೆ ಕಾಣಿಸೋದು, ಮನಸ್ಸಿಗೆ ಭಾಸ ಆಗೋದು ಎಲ್ಲ ನಾಶ ಆಗಿ ಹೋಗೋದು. ನಾನು ಅದಕ್ಕೆ ಇದನ್ನು ಅವಲಂಬನೆ ಮಾಡಕ್ಕೆ ಹೋಗ್ಬೇಡ. ತೋರಿಕೆಗೆ ಚಾಟಿ, ಇರುವಿಕೆಗೆ ಏನು ಸಂಬಂಧ ಇಲ್ಲ. ಇರುವಿಕೆಗಳೆಲ್ಲ ಕೊಟ್ಟದ್ರೆ ಅನುಭವ ಮಾಡ್ಕೊಳ್ಳಿಲ್ಲ ಅಂದ್ರೆ ನಿನಗೆ ಹಾನಿ ನೋಡು. ಮತ್ತು ಇದ ವ್ಯಸನದಾಗ ಕುಂತಿದ್ರೆ ಎದಕ್ಕೆ ಬಂತು? ಶರೀರೆಲ್ಲ ಇದ ವಿಷಯ ಭೋಗದ ವ್ಯವಹಾರದಾಗ ತೊಡಗಿದ್ದು ಹೆಂಗಾಗೈತಿ ನೋಡಿ ಶರೀರ ಎಲ್ಲ. ಯಾಕ್ರಿ ಇದು ಚಿಂತನದ ತೊಡಗಿದ್ರೆ ಶರೀರ ಎಷ್ಟು ಆರಾಮ ಇರ್ತೈತಿ ಅಂದ್ರೆ, ಆತ್ಮಚಿಂತನದ ಅಭ್ಯಾಸ ನಿರಂತರ ತೊಡಗಿದೆ. ವಿಷಯ ಚಿಂತನದಾಗ ಸಿಕ್ಕ ಒದ್ದೆ ಆಡ್ಲಿಕ್ಕೆ. ಅದಕ್ಕೆ ಮೊದಲು ನಿನ್ನ ನಿಜದ ಎಚ್ಚರಿಕೆಯನ್ನು ಮಾಡ್ಕೊಂಡು ಉಳ್ಕಿದ ವ್ಯವಹಾರ ಗೌಣ ವ್ಯವಹಾರ ಪ್ರಾರಂಭಿಕನುಸಾರವಾಗಿ ನಡೀತಿರ್ತದೆ. ಧೈರ್ಯ ತಾಳ. ಮೊದಲೇ ನಿನ್ನ ಬಗ್ಗೆ ಇದ್ದ ತಪ್ಪು ತಿಳುವಳಿಕೆಯನ್ನು ಕಳ್ಕೊಳ್ಳಿಕ್ಕೆ ನೀನು ನಿರಂತರ ಪ್ರಯತ್ನ ಮಾಡೋದು. ಅಧ್ಯಾಸಂ ಅಪನಯಂ ಕುರುಹು ಅಂತ. ನಿನ್ನ ಬಗ್ಗೆ ಇದ್ದ ತಪ್ಪು ತಿಳುವಳಿಕೆಯನ್ನು ಕಳ್ಕೊಂಡು ಮೊದಲು ಸರಿಯಾದ ತಿಳುವಳಿಕೆಯನ್ನು ಮಾಡ್ಕೊ. ಇದು ನಾನಲ್ಲ, ದೇಹ ನಾನಲ್ಲ, ಇಂದ್ರಿಯಗಳು ನಾನಲ್ಲ, ಮನಸ್ಸು ನಾನಲ್ಲ, ಬುದ್ಧಿ ನಾನಲ್ಲ, ಚಿತ್ತು ನಾನಲ್ಲ, ಅಹಂಕಾರನೂ ನಾನಲ್ಲ. ನನ್ನಿಂದ ಯಾವ್ಯಾವ ವರ್ಷಗಳ್ತಾವ ಯಾವುವು ನಾನಲ್ಲ. ಆ ಅರುವ ನಾನಿದ್ದೇನೆ, ಇರುವ ನಾನಿದ್ದೇನೆ ಅಂತ ತಿಳ್ಕೊಂಡು ಉಳ್ಕೊಂಡಾಗ ನಿನಗೆ ಲಾಭ. ಅರಿವಿಗೆ ಅನ್ಯವಾಗಿ ಮತ್ತೊಂದು ಏನೂ ಇಲ್ಲ ಅನ್ನೋದು ಖಾತ್ರಿ ಮಾಡ್ಕೋಬೇಕಾದ ನೀನು ಆ ಸ್ಥಿತಿ ಜ್ಞಾನ ಸಮಾಧಿಯನ್ನು ಹೊಂದೋದು. ಇಲ್ಲದನ್ನು ಕಲ್ಪಿಸ್ಕೊಂಡು ಸುಳ್ಳ ಭಯ ಉಂಟಾಗೈತಲ್ಲ ನಿನಗೆ. ಈ ಕಲ್ಪಿತ ಕರ್ಮಗಳನ್ನು ಮಾಡ್ಕೊಂತ ಕುಂತ ಅಕಲ್ಪಿತವಾದಂಥ ಇರುವಿನ ಅನುಭವ ಬರ್ಬೇಕಾರೆ ಹೆಂಗೆ? ಒಮ್ಮೆ ಅದರ ಅನುಭವ ನಿನಗಾತಂದ್ರೆ ಒಂದು ಸುಡುಗಾಡು ಹಾಸಿ ಇರುವ ಸುಡುಗಾಡು ಹಚ್ಚಿದ್ರು ಹೆದರುದು ನಾವು. ಏನು ಬೇಕಾದೈತಂದ್ರೆ ಸುದ ಅವ್ನು ಭಯನ ಹೋಗ್ಬಿಡ್ತಾನೆ. ಎರಡನ್ನೂ ಭಾವ ಇರೋ ಉಂಟ ಭಯಭೀತಿ ಉಂಟಾಗೈತಿ. ಎರಡನ್ನೋದು ಹೋತಂದ್ರೆ ಭಯಭೀತಿ ಯಾರಿಗೆ? ಅದಕ್ಕೆ ಮೊದಲೇ ಇದನ್ನ ಕೆಲಸ ನಿನ್ನ ನಿಜದ ಎಚ್ಚರಿಕೆಯನ್ನು ಮಾಡ್ಕೋದು ಒಂದ ನಮ್ಮ ಕೆಲಸ. ಇಷ್ಟು ದಿನ ಮಾಡ್ಕೊತ ಬಂದೀವಿ. ಹೊರಗಿನ ವ್ಯವಹಾರ ಎಲ್ಲ ಒಂದು ಉಳಿದಿಲ್ಲ. ಈ ಜಗತ್ತಿನ ಮಾಡಬೇಕಾದದ್ದು ಯಾವುದೂ ಉಳಿದಿಲ್ಲ. ನೀವು ಅದು ಉಳ್ದೈತೆ ಅಂದ್ರೆ ಮತ್ತೆ ಅಲ್ಲಿ ನೀವು ಹೇಳ್ಕೊಂಡು ಹೋಗೇ ಬಿಡ್ತೈತಿ. ನೀವು ಅಲ್ಲಿ ಅಂದ್ರೂ ಕೇಳೋದಿಲ್ಲ. ವಾಸನೆಗನುಗುಣವಾಗಿ ಜನ ಬರ್ತೈತೆ, ಅದು ಮುಂದುವರಿತು. ನನಗೆ ಬೇಕಾದ ನನ್ನೊಳಗೈತಿ, ಅನ್ಯದ್ರ ಹುಡುಕಿದ್ರೆ ಸಿಗುದಿಲ್ಲ ಅನ್ನೋದು ಖಾತ್ರಿ ಆಗ್ಬೇಕು. ಎಷ್ಟು ಜನ್ಮ ಆತ್ರಿ, ಎಷ್ಟು ತಲೆಮಾರುಗಳು ಅದು ಹುಡುಕಾಕೈತಿ, ಅನ್ಯದ್ರ ಹುಡುಕಾಕೈತಿ. ಮತ್ತು ನಿರಾಶೆನ ನೀನು ಒಂದು ದಿನದ ಕೊನೆಗೆ ತೆಗಿ, ಇಡೀ ಜನ್ಮದ ದಿನ ಗೊತ್ತಾಕೈತಿ ಅಂತಿದ್ರ. ಒಂದು ದಿನದ ಕೊನೆಗೆ ಏನು ಉಳಿತೈತಿ ಪರಿಣಾಮ? ಇಡೀ ಜನ್ಮದ ಕೊನೆಗೂ ಅದ ಉಳಿತು. ಏನ ನೆನಪು ಮಾಡ್ತೀವಿ ಅದ ಇರ್ತೀವಿ ನೋಡಿ. ಆರಾಮ್ ಬೇಕಾಗಿತ್ತಂದ್ರೆ ಆರಾಮಿನ ನೆನಪಿನಾಗಿರ್ಬೋದು. ಆರಾಮ ಅಂದ್ರೆ ಒಂದು ಯಾವ್ದಾರ ವ್ಯಕ್ತಿ ಅಲ್ಲ, ಅದು ದೇವ್ರಂದ್ರೆ ಆ ವ್ಯಕ್ತಿ ಅಥವಾ ಆಕಾರ ಹಿಡ್ಕೊಂಡು ಕುಂದಿರ್ತಾನ. ಅದು ಗುರು ಅಷ್ಟೇ. ಅದು ಇತ್ತವ್ರು ಇದ್ರು ಹಿಂಗೆ ಒಂದು ಆಕಾರ ಅವ್ರ ಇತ್ತು. ಅದು ಆ ಫೋಟೋ ಇವನು ಪ್ರತೀಕ ಅದು, ಹೌದಿಲ್ಲ? ಸ್ಮರಣೆ ಮಾಡ್ಕೊಳಕ್ಕೆ ಅದಷ್ಟೇ. ಇಂಥವ್ರು ಇದ್ರು ಅನ್ನೋ ಸಂಬಂಧಷ್ಟು. ಅದ ಜೀವನದ ಗುರಿ ಅಲ್ಲ. ಅದನ್ನ ಮಾಡ್ಕೊತ ಕೊಡೋದು. ಅದನ್ನ ತೊಗೊಂಡೆ ಫೋಟೋ ಇವನ್ನ ಇಟ್ಕೊಂಡು ಏನು ಮಾಡೋಣ? ಒಂದೊಂದು ನಮೂನಿ ಫೋಟೋ ನೋಡಿದ ಕೂಡಲೇ ಆ ಫೋಟೋದ ಆಕಾರ ಹಾಕೊಂಡು ಆನಂದದ ಆಕಾರ ಆಕತ್ತೇನೆ, ರೂಪದ ಆಕಾರ ಹಾಕೊಂಡು ಕೊಡ್ತೈತಿ, ಆನಂದದ ಆಕಾರ ಆಕತ್ತೇನೆ, ಆಗುತ್ತಿಲ್ಲ. ಅದನ್ನು ಬಿಡೋದ. ಅನ್ಯದ್ರ ಹುಡುಕ್ಯಾಡೋದು ಕೈ ಬಿಟ್ಟಾಗ ನಿನಗೆ ಇದು ಅನುಭವ ಬರ್ತೈತಿ ನೋಡ್ರಿ. ಅಷ್ಟು ಹೊಲಸು ಮಾಡ್ಕೊಂಡು ಕೂತೀವಿ, ತುಂಬಿ ಅವನ್ನೆಲ್ಲ ಹಂಗೆ ತುಂಬೋದು. ಎಳ್ಳೆಷ್ಟು ಪುರುಷೋತ್ತನ ಇಲ್ಲ, ಹೌದಿಲ್ಲ? ಅವ್ನು ಖಾಲಿ ಮಾಡಿದರೆ ಮನಸ್ಸಿಗೆ ಶರೀರಕ್ಕೆ ಹೆಂಗೆ ಅಳವಾರ ಇರ್ತೈತಿಲ್ಲ. ತುಂಬ್ಕೊಂಡಿತ್ತಂದ್ರೆ ನಿನಗೆ ಎಲ್ಲಿ ಸಮಾಂತನ ಇಲ್ಲ ಬಿಡ್ರಿ. ಅದು ಹೊರಗೆ ಹೋಗಿಲ್ಲ, ಸಮಾಂತನ ಇಲ್ಲ ಅಂತ. ಹಂಗೆ ಮನಸ್ಸಿನಾಗಿ ಇವನು ತುಂಬ್ಕೊಂಡು ಕುಂತಿ ಅಂದ್ರೆ ಹೆಂಗೆ ಕುಂತಿ ನೋಡಿ, ಮಾರಿ ಗಂಟೆ ಹಾಕೊಂಡು ಒಳಗೆ ತುಂಬ್ಕೊಂಡು ಕುಂತಿ. ಖಾಲಿ ಮಾಡೋದನ್ನ ಎಲ್ಲ ಮನಸ್ಸಿನಾಗ ತುಂಬ್ಕೊಂಡದ್ದು ಅನ್ಯ ವಿಚಾರಗಳನ್ನೆಲ್ಲ ಖಾಲಿ ಮಾಡಿದೆ ಅಂದ್ರೆ ನಿನಗೆ ಇದ್ರ ಅಭ್ಯಾಸ ಮಾಡಕ್ಕೆ ಬರ್ತೈತಿ. ನನಗೆ
ಅವ್ನು ಮಾಡೋಂಗಿಲ್ಲ ಹಂಗ ಮ್ಯಾಗ ಮ್ಯಾಗ ಹಂಗ ಏನು ಬರ್ತೈತೆ ಅದನ್ನೆಲ್ಲ ಒಳಗೆ ತುಂಬ್ಕೊಂತದ್ದು ಬರೀ ಅದ ಸಂಗ್ರಹ ಮಾಡ್ಕೊಂಡು ಕುಂತಲ್ಲ ವಿಷಯ ಸಂಗ್ರಹ ಇದು ಅನುಭವಕ್ಕೆ ಬರ್ಬೇಕು ಹೆಂಗೆ ನೀವು ಅದಕ್ಕೆ ಅವನು ವರ್ಜ್ಯ ಮಾಡಬೇಕಾಗತ್ತೆ ವಿಷಯಗಳ ವ್ಯಾಪಾರ ಎಲ್ಲ ಬಂದ್ ಮಾಡಿ ಅದ ಇಂದ್ರಿಯಗಳ ವ್ಯಾಪಾರ ಮನುಷ್ಯನ ವ್ಯಾಪಾರ ಎಲ್ಲ ವಿಚಾರದಿಂದ ಅವನು ಬಂದ್ ಮಾಡಿ ಆ ಉನ್ನತ ಸ್ಥಿತಿಯನ್ನು ನಾವು ಹೊಂದಬೇಕಾಗಿದೆ ಧ್ಯಾನ ಸ್ಥಿತಿಯನ್ನು ಹೊಂದಲಿಕ್ಕೆ ಎಲ್ಲ ಅದ ಪ್ರಯತ್ನ ಮತ್ತೊಂದು ಏನು ಮಾಡುವಂಗಿಲ್ಲ ಸಾವು ಬರುವವರೆಗೂ ನಿದ್ದೆ ಬರುವವರೆಗೂ ಈ ಆತ್ಮಚಿಂತನೆಯನ್ನು ಬಿಟ್ಟು ಅನ್ಯ ಚಿಂತನೆಯನ್ನು ಮಾಡಬಾರದಂತ ಸಾರ್ಥ ವೇದಗಳು ವೇದಗಳಲ್ಲಿ ವಿಚಾರ ಐತಿ ಅದನ್ನ ಹೇಳೋದು ಕೇಳೋದು ಇದ ಶಾಲೆ ಒಳಗೆ ಹೇಳ್ತಾರನೇ ಇದನ್ನ ಆ ವೇದಗಳ ಕಲ್ಪನಾ ಸುಧಾ ಇಲ್ಲ ಈಗ ಮಾಸ್ತರ್ಗಳಿಗೆ ಎಲ್ಲಿ ಬರ್ಬೇಕು ಯಾಕೆ ವೇದಗಳೆಲ್ಲ ಅವನ್ನೆಲ್ಲ ಅಭ್ಯಾಸ ಮಾಡಬೇಕು ಅದರಿಂದನೇ ಬಂದದ್ದು ಅದು ಅದರಾಗಿ ಹೇಳದಷ್ಟು ವಿವರವಾಗಿ ಜಗತ್ತಿಗೆ ಅದರಿಂದನೇ ಕಲ್ಯಾಣ ಅದ ಅದನ್ನು ಬಿಟ್ಟು ಅಂದ್ರೆ ಹೊಂಟಿನಿ ಅದು ವೇದ ಉಪನಿಷತ್ತುಗಳನ್ನು ಕೈ ಬಿಟ್ಟರೆ ನೀನು ಜೀವನನ ಹಾಳು ಎಲ್ಲ ಸಾರ ಸರ್ವಸ್ವದರಾಗೈತಿ ವೇದ ಉಪನಿಷತ್ತುಗಳಲ್ಲಿ ಅದನ್ನು ನೀವು ಮರಿಬಾರದು ಮರೆತರ ಮತ್ತು ಹೀನ ಸ್ಥಿತಿ ನಿನಗೆ ಬರ್ತದೆ ಇನ್ನೊಮ್ಮೆ ಮನುಷ್ಯನ ಜನ್ಮ ಬರುವಂಗಿದ್ರೆ ಅವ್ರ ಅನುಕರಣ ಮಾಡಕ್ಕಲಿ ಮಹಾತ್ಮರ ಯಾವ ರೀತಿ ಆಚರಣೆಯಾಗಿದ್ರೆ ನೀನು ಹಂಗೆ ಇರಾಕಲಿ ಅಂತ ಇನ್ನೊಬ್ಬರಿಗೆ ಹಿತ ಮಾಡಕ್ಕಲಿ ಅಂದಾಗ ಅವರ ಅನುಕರಣೆ ನಿನಗೆ ಸಿಗ್ತೈತಿ ಮನುಷ್ಯನಾಗೆಲ್ಲ ಏನು ವಿಚಾರಗಳನ್ನ ಇಟ್ಕೊಂಡ್ಕಾರ ಅಲ್ಲಿ ಎಲ್ಲಿ ಹೊಳಿಬೇಕ್ರಿ ನಿನಗೆ ಎಷ್ಟು ದಿನ ನಾನು ಅಲ್ಲೇ ಕುಂತೆ ಕೇಳ್ತೇನೆಂದ್ರು ಹೊಡಿದ್ರು ನೀನು ಎಷ್ಟು ದಿನ ಶಾಸ್ತ್ರ ಕೇಳಿ ಹೊಳಿತೈತಿ ಹೇಳಿ ಅಂತಃಕರಣ ಮಲಿನಿತ್ತಂದು ಅದಕ್ಕೆ ಅಂತಃಕರಣ ಮಾಲಿನ್ಯವನ್ನು ಕಳ್ಕೊಂಡು ಪರಿಶುದ್ಧವಾದಂತಹ ಇರುವಿನ ಸ್ಥಿತಿಯನ್ನು ನಾವು ಹೊಂದಬೇಕಾಗಿದೆ ಅರಿವಿಗೆ ಅನ್ಯವಾಗಿ ಇನ್ನೊಂದು ಅರಿವು ಇಲ್ಲ ಅದು ಒಂದ ಏಕಂ ಅಂತ ಅದಕ್ಕೆ ಅಂದ ಏಕಂ ನಿತ್ಯಂ ವಿಮಲಂ ಅಚಲಂ ಅದು ಚಲನ ವಲನ ಆಗೋದೈತು ನಿಶ್ಚಲ ಸ್ಥಿತಿ ಅದು ಒಂದ ಅದ್ರ ಬಗ್ಗೆನ ಅಭ್ಯಾಸ ಮಾಡ್ಬೇಕು ಅದನ್ನು ಕುರಿತು ನಾವು ತಿಳ್ಕೊಬೇಕು ನಮ್ಮ ಬಗ್ಗೆ ಎಲ್ಲ ವೇದಗಳು ಉಪನಿಷತ್ತುಗಳು ಗುರುಗಳು ಅದ್ರ ಬಗ್ಗೆ ತಿಳ್ಕೊಬೇಕು ತನ್ನ ಮೊದಲರಿಗೋದು ತನ್ನ ನಿಜಾನುಸರಣದೆ ಮುನ್ನೆಪುದು ವೇದ ದೈವ ಗುರು ಅದೇ ಪ್ರಯತ್ನ ನಡೆಸ್ಯಾವ ಎಲ್ಲಿಯೋ ಒಬ್ಬವ ಅಂತ ಪ್ರಯತ್ನ ಮಾಡೋದ್ರೊಳಗೆ ಅದನ್ನ ಸಂಸಿದ್ಧ ಆಗವ ಎಲ್ಲಿಯೋ ಒಬ್ಬವ ಇದು ಪ್ರಯತ್ನ ಮಾಡೋರು ಎಲ್ಲಿಯೋ ಸಾವಿರಾರು ಜನಗಳಲ್ಲಿ ಒಬ್ಬ ಅಂತ ಅವಾಗಿನ ಕಾಲದಾಗ ಕೃಷ್ಣ ಹೇಳ್ಯಾನದು ಕಡಿಮೆ ಜನಸಂಖ್ಯೆ ಇದ್ದಾಗ ಅವಾಗ ಸಾವಿರಾರು ಜನಗಳಲ್ಲಿ ಎಲ್ಲಿಯೋ ಒಬ್ಬವ ತನ್ನನ್ನು ತಾ ತಿಳ್ಕೊಬೇಕಂತ ಪ್ರಯತ್ನ ಮಾಡ ಹಂಗೆ ತಿಳ್ಕೊಂಡ ಅದನ್ನ ಅನುಭವ ಮಾಡ್ಕೊಳ್ಳವ ಅಂತ ಎಲ್ಲಿಯೋ ಒಬ್ಬವ ಅಂತ ತಿಳ್ಕೊಳ್ಳೋ ಸಾವಿರಾರು ಜನಗಳಲ್ಲಿ ಎಲ್ಲಿಯೋ ಒಬ್ಬವ ಯಥಾರ್ಥವಾಗಿ ನನ್ನನ್ನು ತಿಳಿಯವ ಇಲ್ಲ ಎಲ್ಲರಿಗೆ ಹತ್ತೋದನ್ನ ಇಲ್ಲ ಹಂಗೆ ಉಳ್ಕೊಂತ ಬಂದೇವು ನಾವು ಜನ್ಮ ಜನ್ಮ ಅಂತ ಮಾಡ್ಬೇಕು ಅನ್ನೋರಿಗೆ ಮತ್ತು ವಿಷಯ ಚಿಂತನೆ ಅದು ಪ್ರಬಲ ಆದ ಮತ್ತು ಅದ ವ್ಯವಹಾರದಾಗ ತೊಡಗ್ತದೆ ಅಂತ್ಯ ಕಾಲಕ್ಕೆ ಅಭ್ಯಾಸ ಯಾವ್ದು ಜೋರು ಮಾಡಿರ್ತೀವಿ ಅದ ಬಂದು ನಿಲ್ಲತೈತಿ ಅಂತ್ಯ ಕಾಲಕ್ಕೆ ಇದನ್ನ ನೆನಪು ಬರ್ಬೇಕು ಸ್ವರೂಪದ ನೆನಪು ಅಂತ್ಯಮತಿ ಸಾಗತಿ ಅಂತ ಅಂತ್ಯ ಕಾಲಕ್ಕೆ ಶರೀರ ಬಿಡ ಮುಂದೆ ಏನು ನೆನಪು ಮಾಡ್ತೀವಿ ಅದಾಗಿ ಹುಡ್ತೀವಿ ನಾವು ಮತ್ತೆ ಜೀವನ ಪರ್ಯಂತರ ಅದನ್ನ ಮುಖ್ಯವಾಗಿ ಇಟ್ಕೊಂಡು ಮಾಡ್ತೀವಿ ಅದ ಬಂದ್ಬಿಡ್ತೀವಿ ಏನೂ ನಮಗೆ ಬರಬಾರ್ದಪ್ಪ ಇನ್ನು ನಾವು ಇದ್ರಾಗ ಸಿಗಬಾರ್ದು ಅನ್ನುವಂಗಿದ್ರೆ ಪೂರ್ಣ ವಾಸನ ನಾಶ ಮಾಡ್ಕೊಂಡು ನೀ ಯಾರಿದಿ ಯಥಾರ್ಥ ಜ್ಞಾನ ಮಾಡ್ಕೊ ಅಂದಾಗ ಇದರಿಂದ ಬಿಡುಗಡೆ ಆಕತ್ತೇನೆ ಇಲ್ಲಾಂದ್ರೆ ಸಾಧ್ಯನೇ ಇಲ್ಲ ಬೇಕಾದಷ್ಟು ಜನ್ಮ ತಿರುಗಿದೆ ಅದ್ರಾಗೈತಿ ಇದ್ರಾಗೈತಿ ಅದನ್ನು ಮಾಡೀನಿ ಇದನ್ನು ಮಾಡಿ ಏನು ಮಾಡಿದ್ರು ಲಾಭ ಇಲ್ಲ ಮಾಡೋದೆಲ್ಲ ಕೈ ಬಿಟ್ಟು ಸುಮ್ಮನೆ ಇದ್ದಾಗಿದೆ ನಿನಗೆ ಅನುಭವ ಬರ್ತೈತೆ ನೋಡಿ ಮತ್ತು ಏನು ವಿಷಯಗಳಲ್ಲಿ ತೊಡಗಿದರೆ ಮತ್ತು ಏನು ಜನ್ಮ ಕಟ್ಟಿಟ್ಬಿಡ್ತೇನೆ ಇದ್ರ ಅಭ್ಯಾಸದಾಗ ತೊಡಗಿ ನಿನ್ನ ಆತ್ಮಚಿಂತನದ ಅಭ್ಯಾಸದಾಗ ನಿರಂತರವಾಗಿ ತೊಡಗಿದ್ರೆ ನಿನಗೆ ಲಾಭದ ನೋಡಿ ಯಾವ ಪುಣ್ಯಾತ್ಮಗೆ ಹತ್ತೈತೆ ಅಂತಿದ್ರು ಅವ್ರು ಸುಳಪ ನಾವು ಒದರ್ಕೋದಂತಿದ್ರು ಎಲ್ಲಿಯೋ ಒಬ್ಬರು ಪುಣ್ಯಾತ್ಮರು ಇದ್ದಾರೆ ಅನುಭವ ಮಾಡ್ಕೊಳ್ಳೋರು ಅಂತವ್ರು ಅದಾರಂತ ಇದನ್ನ ಹೇಳೋದು ನಡೆದೈತೆ ಅಂತಿದ್ರು ಅವ್ರು ಯಾರೋ ಪುಣ್ಯಾತ್ಮದಾರ ನೋಡಪ್ಪ ವಿಚಾರಗಳು ಒಳ್ಳೆ ಎಂದೂ ಬರಲಿದ್ದ ವಿಚಾರಗಳು ಬರ್ತಿರ್ತಾವ ಇಂಥ ವಿಚಾರಗಳು ಬರ್ತಾವ ಯಾರೋ ಪುಣ್ಯವಂತರದಾರ
ಪುಣ್ಯ ಇಲ್ಲೇ ಪುಣ್ಯ ಅದಕ್ಕೆ ಉಪಕಾರ ಮಾಡಕ್ಕೆ ಕಲಿ, ಪುಣ್ಯ ಸಂಗ್ರಹ ಆಗ್ಬೇಕಂತ. ಇಲ್ಲ ಅಂದ್ರೆ ಸಾಧ್ಯನೇ ಇಲ್ಲ. ಹಂಗೆ ಪುಣ್ಯ ಹೆಂಗೆ ಸಿಗ್ತೈತಿ? ತ್ಯಾಗ ನೀ ಕೊಡದ ಹೊರತು ನಿನಗೆ ಬರ್ತೈತಿ. ಇನ್ನೊಬ್ಬರಿಗೆ ಹಿತ ಮಾಡಿದಾಗ ನಿನಗೆ ಹಿತ ಅದ. ಇನ್ನೊಬ್ಬರಿಗೆ ಕೆಡಕ್ ಮಾಡೋದು ವರ್ಜಿ ಮಾಡ್ಬೇಕು. ಇನ್ನೊಬ್ಬರಿಗೆ ಹಿತ ಮಾಡೋದ ಕಲಿಬೇಕು. ಅಂದಾಗ ನಮಗೆ ಲಾಭ. ಇಲ್ಲ ಅಂದ್ರೆ ಏನೂ ಲಾಭ ಇಲ್ಲ ಮನುಷ್ಯನ ಜನ್ಮಕ್ಕೆ ಬಂದದ್ದು. सकल साधु संग